ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವರ್ಯ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ತಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಈಗ ವಿಷ್ಣುತತ್ವ ವಿನಿರ್ಣಯ. ಈ ದಶ ಪ್ರಕರಣಗಳಲ್ಲಿ ಅತಿ ದೊಡ್ಡದು ಅಂದರೆ ಇದೇನೆ. ಆಚಾರ್ಯ ಗದ್ಯ ರೂಪದಲ್ಲಿ ಬರೆದ ಗ್ರಂಥಗಳಲ್ಲೂ ಕೂಡ ಇದೇ ದೊಡ್ಡದು. ಇದನ್ನು ಮಧ್ವದಲ್ಲಿ ಹೇಳಬೇಕಾದ್ರೆ ಏಕಾಕಿ ಕಿಲ ಯಶ್ಚಕ್ರೆ ಪದಂ ಮೌಲಿಷು ವಿದ್ವಿಷಾಂ ತತ್ವನಿರ್ಣಯ ಪಾರ್ಥೋಯಂ ಕೇನ ನಾಮ ನ ಪೂಜ್ಯತೆ ಅಂತ ಹೇಳ್ತಾರೆ. ಅದಕ್ಕೆ ಅರ್ಥ ಏನು ಅಂದರೆ, ಅರ್ಜುನ ಉತ್ತರಗೋ ಗ್ರಹಣದಲ್ಲಿ ಒಬ್ಬನೇ ಹೋಗಿಬಿಟ್ಟು ಇಡೀ ಕೌರವ ಸೇನೆಯನ್ನು ಗೆದ್ದ. ಅದೇ ರೀತಿಯಲ್ಲಿ ತತ್ವನಿರ್ಣಯ ಒಂದು ಓದಿದರೆ ಎಲ್ಲ ಪೂರ್ವಪಕ್ಷಗಳಿಗೆ ಉತ್ತರ ಕೊಡೋಕ್ಕೆ ಬರುತ್ತೆ ಅಂತ ಅರ್ಥ. ತತ್ವನಿರ್ಣಯ ಸರಿಯಾಗಿ ಓದಿಬಿಟ್ರೆ ಇದು ಸಮಯಪಾದ, ಒಂದು ದೃಷ್ಟಿಯಿಂದ ಬ್ರಹ್ಮಸೂತ್ರ ಭಾಷ್ಯದ ಸಮಯಪಾದದ ಎಕ್ಸ್ಪ್ಯಾಂಡೆಡ್ ಫಾರಮ್ ಇದ್ದಾಗಲೇ ಎಲ್ಲ ಸಮಯಗಳ ನಿರಾಸವನ್ನು ಮಾಡ್ತಾರೆ. ಆದ್ದರಿಂದ ಇದನ್ನು ಓದಿದ್ರೆ ಬ್ರಹ್ಮಸೂತ್ರ ಭಾಷೆ ಓದೋಕ್ಕೂ ಭಾರಿ ಅನುಕೂಲ. ಇದನ್ನೆಲ್ಲ ಓದಿದ ಮೇಲೆ ಅದನ್ನು ಓದಿದರೆ ಸರಿಯಾಗಿ ಅರ್ಥ ಆಗೋದು. ಅದರಲ್ಲಿ 3 ಪರಿಚ್ಛೇದ ಇರೋದು. ಪ್ರಥಮ ಪರಿಚ್ಛೇದ, ದ್ವಿತೀಯ ಪರಿಚ್ಛೇದ, ತೃತೀಯ ಪರಿಚ್ಛೇದ, ಅಶಸ್ರೇಟ್. ಅದರ ಮಂಗಲಾಚರಣೆ ಶ್ಲೋಕ ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ನಾರಾಯಣಂ ಸದಾ ವಂದೇ, ಇದು ಮುಖ್ಯವಾದ ವಾಕ್ಯ. ನಾರಾಯಣನನ್ನು ಸದಾ ನಮಸ್ಕರಿಸ್ತೇನೆ, ನಾರಾಯಣನನ್ನು ಸದಾ ನಮಸ್ಕರಿಸ್ತೇನೆ. ನಾರಾಯಣ ಯಾರು ಅಂತ ಕೇಳಿದರೆ 3 ವಿಶೇಷಣ ಹಾಕ್ತಾರೆ. ಸದಾಗಮೈಕ ವಿಜ್ಞೇಯಂ 1, ಸಮತೀತಕ್ಷರಾಕ್ಷರಂ 2, ನಿರ್ದೋಷಾಶೇಷ ಸದ್ಗುಣಂ 3. 3 ವಿಶೇಷಣ, 3 ಪರಿಚ್ಛೇದ. ಒಂದೊಂದು ವಿಶೇಷ ಒಂದೊಂದು ಪರಿಚ್ಛೇದ ಸಮರ್ಥನೆ ಮಾಡೋದರಿಂದ 3 ವಿಶೇಷಣ ಹಾಕಿರೋ ಉದ್ದೇಶ ದೇವರ ಬಗ್ಗೆ 3 ಮುಖ್ಯ ವಿಷಯ ತಿಳ್ಕೊಂಡ್ಬಿಡ್ಬೇಕು. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ, ಸದಾಮಗಳಿಂದ ಮಾತ್ರ ತಿಳಿಯಲ್ಪಡೋದು. ಶಾಸ್ತ್ರಯೋನಿತ್ವಾತ್ ಮಾತಿನ ಅರ್ಥ ಇದೆ. ಶಾಸ್ತ್ರಯೋನಿತ್ವಾತ್, ಶಾಸ್ತ್ರೈಕ ಯೋನಿತ್ವಾತ್, ಸಚ್ಛಾಸ್ತ್ರೈಕ ಯೋನಿತ್ವಾತ್, ಹಾಗೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತದೆ. ಸೂತ್ರ ಆದ್ದರಿಂದ ಏನು ಮಾಡ್ತಾರೆ, ಅದನ್ನು ಮಿನಿಮಮ್ ಹೇಳಬೇಕು, ಎಕ್ಸ್ಪ್ಯಾಂಡ್ ಮಾಡಿ ಹೇಳಬಾರ್ದು. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಸದಾಗಮಗಳಿಂದ ಮುಖ್ಯವಾಗಿ ಪ್ರತಿಪಾದಿತನಾಗತಕ್ಕಂತಹ ಸದಾಗಮ ವಿಜ್ಞೇಯಂ ಅಷ್ಟೇ ತಿಳ್ಕೊಳ್ಳಿ. ಆಗಮ ಜ್ಞೇಯಂ ಫಸ್ಟ್, ಆಗಮ ಜ್ಞೇಯಂ, ಸದಾಗಮ ಜ್ಞೇಯಂ, ಸದಾಗಮೈಕ ಜ್ಞೇಯಂ, ಸದಾಗಮೈಕ ವಿಜ್ಞೇಯಂ. ಇಷ್ಟು ತಿಳ್ಕೊಂಡ್ರೆ ಫುಲ್ ಅರ್ಥ ಆಗುತ್ತೆ. ಸದಾಗಮಗಳಿಂದಲೇ ತಿಳಿಯಲ್ಪಡ್ತಕ್ಕಂಥವು. ಬೇರೆ ಆಗಮಗಳಿಂದ ಯಾವುದೋ ಪುಸ್ತಕ ಓದಿರೋ ದೇವರ ವಿಷಯ ಗೊತ್ತಾಗೋದಿಲ್ಲ, ಯಾವುದೋ ಕಣ್ಣಿಗೆ ರೂಪಜ್ಞಾನ ಬರೋದಿಲ್ಲ, ಯಾವುದೋ ಇಂದ್ರಿಯಕ್ಕೆ ಕಣ್ಣಿಗೆ ಬರೋದು. ಅದೇ ರೀತಿಯಲ್ಲಿ ಆಗಮೈಕ ವೇದ್ಯ ಭಗವಂತ ಸದಾಗಮಗಳೇ ಆಗಿರಬೇಕು. ಸದಾಗಮೈಕ ವಿಜ್ಞೇಯಂ, ಜೊತೆಗೆ ಬರೀ ಜ್ಞೇಯಂ ಅಲ್ಲ, ವಿಜ್ಞೇಯಂ, ಸದಾಗಮೈಕ ಜ್ಞೇಯಂ. ಸದಾಗಮಗಳಿಂದ ತುಂಬ ವಿಷಯ ಗೊತ್ತಾಗುತ್ತೆ. ವಾಯುಜೀವೋತ್ವ ಅನೇಕ ವಿಷಯಗಳಿದೆ. ಅತಿ ಮುಖ್ಯವಾಗಿ ತಿಳ್ಕೊಬೇಕಾದ ಯಾವುದಾದ್ರು ವಿಜ್ಞೇಯ ಒಂದು ಬರುತ್ತೆ. ವಿಜ್ಞೇಯಂ ಪರಮಂ ಬ್ರಹ್ಮ ಜ್ಞಾಪಿಕಾ ಪರಮಾಶ್ರುತಿ ಅಂತ ಕೋಟ್ ಮಾಡ್ತಾರೆ. ಅದಕ್ಕೆ ಸದಾಗಮೈಕ ವಿಜ್ಞೇಯಂ. ಆದ್ದರಿಂದ ಯಾರು ವೇದಗಳನ್ನು ಸದಾಗಮನ ತಿಳಿದಿಲ್ಲ ಅವ್ರಿಗೇನಾಗೋದಿಲ್ಲ, ದೇವ್ರು ಗೊತ್ತಾಗೋದೇ ಇಲ್ಲ. ತುಂಬ ಜನ ಓದಿಲ್ಲ ಆದರೆ ದೇವರಿಲ್ಲ ಅಂತಾರೆ. ಕರೆಕ್ಟ್, ಅವರು ಓದಿಲ್ಲ ಆದ್ದರಿಂದ ಇಲ್ಲ. ಕುರುಡನೇ ಪಾಪನೇನೋ ಕಾಣೋದಿಲ್ಲ ಆದ್ದರಿಂದ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಮಾತ್ರ ಉಳಿದವ್ರು ನಂಬಬಾರದು. ಕುರುಡ ಹೇಳಿದ ಅಂಥೇಳಿ ಉಳಿದವ್ರು ನಂಬಿದ್ರೆ ಇವರು ಕುರುಡರಾದ ಹಾಗಾಗುತ್ತೆ. ಅದಕ್ಕೆ ಯಾರು ಹೌದು ದೇವರು ಶಾಸ್ತ್ರ ಓದಿಲ್ಲ, ಗೊತ್ತಿಲ್ಲ ಅಷ್ಟೇ, ಅದೇನು ದೊಡ್ಡ ವಿಚಾರ ಅಲ್ಲ ಅಂದರೆ ಓದೋದು. ದೇವ್ರ ಬಗ್ಗೆ ಗೊತ್ತಾಗಬೇಕಾದ್ರೆ ಏನು ಮಾಡ್ಬೇಕು, ನೀನೀಗ ಸದಾಗಮ ಓದಬೇಕು. ಬರೀ ಆಗಮ ಸದಾಗಮ ಆಗಬೇಕು.
ಸದಾಗಮೈಕ ವಿಜ್ಞೇಯಂ, ಸದಾಗಮಗಳಿಂದನೇ ತಿಳಿಯಲ್ಪಡ್ತಾನೆ, ಸದಾಗಮಗಳಿಂದ ಪ್ರಧಾನ ಅಂತಲೇ ತಿಳಿಯಲ್ಪಡ್ತಾನೆ. ಎರಡರ್ಥ ಅದಕ್ಕೆ. ಅದೇ ಹೇಳಿದ್ದು ಅಖಿಲಾಂನಾಯೈಕ ವೇದ್ಯೋ ಹರಿ. ಶ್ರೀಮನ್ಮಧ್ವಪತೆ ಪರತರಹ ಶ್ಲೋಕದೊಳಗೆ ಕೊನೆಗೆ ಅಖಿಲಾಗಮೈಕ ವೇದ್ಯೋ ಹರಿ, ಸದಾಗಮೈಕ ವಿಜ್ಞೇಯ ಮಾತಿನ ಅರ್ಥ ಇದೆಲ್ಲ ಆಗಮಗಳಿಂದ ವಿಷ್ಣು ಸರ್ವೋತ್ತಮತ್ವವೇ ಹೇಳಲ್ಪಡ್ತಾ ಇದೆ ಅಂತ ತಾತ್ಪರ್ಯ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರ, ಸಮ್ಯಕ್ ಅತೀತ ಕ್ಷರಾಕ್ಷರ. ಇದು ಪುರುಷೋತ್ತಮ ಶಬ್ದದ ಅರ್ಥ ಇದೆ. ಕ್ಷರ ಅಕ್ಷರ, ಕ್ಷರ ಸರ್ವಾಣಿ ಭೂತಾನಿ, ಕೂಟಸ್ಥೋ ಅಕ್ಷರ ಉಚ್ಯತೆ. ಸೊ ಕ್ಷರಾಕ್ಷರ ಐತಿ. ಒಂದು ದೃಷ್ಟಿಯಿಂದ ಈ ಭಾಗ ಪೂರ್ತಿ 15ನೇ ಅಧ್ಯಾಯ ಭಗವದ್ಗೀತೆಗೆ ಭಾಷ್ಯ ಇದೆಯಲ್ಲ, ಎಕ್ಸ್ಟೆಂಡೆಡ್ ಫಾರಮ್ ಇದು. ತುಂಬ ಡೀಟೇಲ್ ಅದ್ರ ಒಂದು ಬಗ್ಗೆನೇ ಹೇಳ್ತಾರೆ. ಇದೆಲ್ಲ ಸೇರಿಸ್ಕೋಬೇಕಲ್ಲಿ. ಸದತೀತ ಕ್ಷರಾಕ್ಷರ ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ಒಂದೇ ನಿರ್ದೋಷಾಶೇಷ. ಏನಾಗಿದ್ದಾನೆ ಪರಮಾತ್ಮ? ನಿರ್ದೋಷಾಶೇಷ ಸದ್ಗುಣಂ, ನಿರ್ದೋಷ ಅಶೇಷ ಸದ್ಗುಣ, ಸದ್ಗುಣಗಳಿಂದ ಕೂಡಿದವನು. ಎಷ್ಟು ಗುಣಗಳು? ಅಶೇಷ. ಅಶೇಷ ಅಂದರೆ ಸಂಪೂರ್ಣ, ಸಮಸ್ತ ಗುಣ ಸಂಪೂರ್ಣ. ನಿರ್ದೋಷ ಅಂದರೆ ದೋಷ, ನಿರ್ದೋಷಶ್ಚಾಸೌ ಅಶೇಷ ಸದ್ಗುಣಶ್ಚ ಬೇಕಾದ್ರೂ ಮಾಡ್ಬೋದು. ಗೊತ್ತಾಯ್ತು? ನಿರ್ದೋಷಶ್ಚಾಸೌ ಅಥವಾ ನಿರ್ದೋಷಾ ಯೇ ಅಶೇಷಾ ಸದ್ಗುಣ ಗೊತ್ತಾಯ್ತಾ? ಯಸ್ಯ, ಆ ರೀತಿಯೂ ಮಾಡ್ಬೋದು. ಅನಂತ, ಅಶೇಷ ಅಂದರೆ ಅನಂತ, ಅನಂತ ಗುಣಗಳಿಂದ ಅನಂತ ಸದ್ಗುಣಗಳಿಂದ ಕೂಡಿದವನು. ಅತೀತ, ಅತೀತ ಅಂದರೆ ಅಭೌ ಕ್ಷರ ಅಂಡ್ ಅಕ್ಷರ, ಬರೀ ಬರೀ ಅತೀತ ಅಲ್ಲ, ಸಮತೀತ. ಗೊತ್ತಾಯ್ತಾ? ಟೋಟಲಿ ಅಭೌ, ಭಾರಿ ಮೇಲಿದ್ದಾನೆ ಅಂತ ಹೇಳೋದಕ್ಕೋಸ್ಕರ. ನಾರಾಯಣಂ ಸದಾ ಒಂದೇ ನಿರ್ದೋಷಾಶೇಷ ಸದ್ಗುಣಂ. ಇಷ್ಟು 3 ವಿಶೇಷಣ ಆಯಿತು. ಸದಾ ಒಂದೇ ಅಂತ ಹೇಳಿದರು. ನೀವು ಯಾರು ಅಂದರೆ ಸದಾ ಒಂದೇ. ನಮಸ್ಕಾರ, ಸದಾ ನಮಸ್ಕಾರ ಮಾಡ್ತೇನೆ. ಸದಾ ನಮಸ್ಕಾರ ಮಾಡೋದು ವಾಯುದೇವರು, ಬ್ರಹ್ಮವಾಯುಗಳು. ಬೇರೆಯವರಿಗೆ ವಿಸ್ಮರಣೆ ಬರುತ್ತಾದ್ದರಿಂದ ಒಮ್ಮೊಮ್ಮೆ ಸದಾ ಒಂದೇ. ಒಂದೇ ಎಲ್ಲ ಆಯ್ತು. ಈಗ ಸದಾ ಒಂದೇ ಅಂದರೆ ಎದುರಿಗಾಯ್ತು, ಎದುರಿಗಿದ್ದಾಗೂ ಆಯಿತು ಅಂತ ಅರ್ಥ. ಮತ್ತು ಪ್ರಳಯ ಕಾಲದಲ್ಲೂ ಕೂಡ, ಪ್ರಳಯ ಕಾಲದಲ್ಲೂ ನಮಸ್ಕಾರ ಮಾಡ್ತಾರೆ. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ನಮಸ್ಕಾರ. ಅದು ಹೇಳಬೇಕಾದ್ರೆ ಸ್ವಾರಸ್ಯ ಇದೆ. ಇದನ್ನು ಮಧ್ವದಲ್ಲಿ 3ನೇ ಅಧ್ಯಾಯ ಹೇಳಬೇಕಾದ್ರೆ ಹೇಳ್ತಾರೆ, ನಹಿ ಹೇತಂ ಸತತಂ ನನಮತ್ಯಸೌ ನಚರ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ನನು ಸಾಧು ಜನಾನ್ ಸಮಶಿಕ್ಷಯತ್. ಅದು ಈ ಶ್ಲೋಕದ ಎಕ್ಸ್ಪ್ಯಾನ್ಷನ್. ನಹಿ ಹರಿಂ ನನಮತ್ಯಸೌ, ಯಾವಾಗಲೂ ನೀವು ನಮಸ್ಕಾರ ಮಾಡೋದಿಲ್ಲ ಅಂತಲ್ಲ, ಪ್ರಣಮತಿ ಇಲ್ಲ ಅಂತಲ್ಲ, ವಂದೇ ಮಾಡೋದು ಅಂತಿಲ್ಲ ಅಲ್ಲ, ವಿಶೇಷ ನಮಸ್ಕಾರ ಮಾಡ್ತಾರೆ. ಆ ರೀತಿಯಲ್ಲಿ ಸದಾ ವಂದೇ ಮಾಡೋರು ಯಾರು? ಅವರೊಬ್ಬರೇ ಆದ್ದರಿಂದ ವಾಯುದೇವರು ಅಂತ ಹೇಳ್ಕೊಂಡು ಕೂಡ ಸ್ವರೂಪ ಕೂಡ ಹೇಳ್ಕೊಂಡಾಗಾಯ್ತು. ಸದಾ ವಂದೇ ಆಡ್ತಾರೆ ಅಂತಂದರೆ ಆಯಿತು. ಇನ್ನೊಂದು ಕಾರಣ ಅದಕ್ಕೆ, ಫಲಾಪೇಕ್ಷೆಯಿಂದ ನಮಸ್ಕಾರ ಮಾಡೋದಿಲ್ಲ. ಯಾವಾಗ ನಮಸ್ಕಾರ ಮಾಡೋರು ಏನಂತಾರೆ? ಫಲಾಪೇಕ್ಷೆ ಬೇಕು. ಒಮ್ಮೊಮ್ಮೆ ಮಾಡಿದರೆ ಏನೋ ಕೆಲಸ ಇರಬೇಕು ಅಂತ ಅರ್ಥ. ಇದ್ದಕ್ಕಿದ್ದ ಬಂದು ಅಷ್ಟಾಗ ಕಾಲು ಬಿಡದೆ ಹೋಗ್ಬಿಟ್ಟು ಏನೋ ಕೇಳಕ್ಕೆ ಬಂದಿದ್ದಾರೆ. ದಿವಸ ಹಾಗೆ ಮಾಡಿದರೆ ದೋಷ ಇಲ್ಲ, ಯಾಕೆಂದರೆ ಅದು ಭಕ್ತಿ ಅಷ್ಟೇ. ಅದಕ್ಕೆ ಸದಾ ಒಂದೇ ಪ್ರವರ್ತತಾಂ ಭಕ್ತಿ ರಥಂ ಕ್ಷಣೇ ಕ್ಷಣೆ ಅಂತ ತಿಳ್ಕೊಂಡಿರೋದ್ರಿಂದ ಸದಾ ಒಂದೇ. ಅದೇ ರೀತಿ ಏನ ಹಾಂ ಪ್ರಳಯ ಸಾಕ್ಷಾತ್ ನೋಡ್ತಾರೆ, ಅನಾದಿ ಕಾಲ ನೋಡ್ತಾರೆ, ಪ್ರಳಯ ಕಾಲದಲ್ಲೂ ನೋಡ್ತಾರೆ. ಅದು ಭಾರಿ ವಿಶೇಷ. ಪ್ರಳಯ ಕಾಲದಲ್ಲಿ ವಾಯುದೇವರು ಪ್ರಳಯ ಕಾಲದಲ್ಲಿ ನಿದ್ರೆ ಇಲ್ಲ ಅಂತ ಅರ್ಥ. ಪ್ರಳಯ ಕಾಲದಲ್ಲೂ ಮರಗೋದಿಲ್ಲ ವಾಯುದೇವರು, ಭಾರಿ ಸ್ಪೆಷಲ್. ಇವರು ಹೊರಗಿರ್ತಾರೆ. ಎಲ್ಲ ವಿಷಯಗಳು ಅಂದರೆ ಏನು? ಅವ್ರು ಇನ್ನೂ ಬರಬೇಕು, ಪದವಿ ಬರಬೇಕು. ಅವರು ಬಂದಿಲ್ಲ. ಬಂದವ್ರು ಮುಕ್ತರಾದವ್ರು ಇದ್ದೇ ಹೇಳ್ಬಿಡ್ತಾರೆ. ಅಲ್ಲಿ ಮುಕ್ತರಾದವ್ರು ಅಲ್ಲಿರ್ತಾರೆ. ಅವ್ರು ಒಳಗಿರ್ತಾರಷ್ಟೇ, ಹೊಟ್ಟೆಯೊಳಗಿರ್ತಾರಷ್ಟೇ. ಅವ್ರಿಗೆ ಜ್ಞಾನ ಇರುತ್ತೆ. ನಮ್ಮಂತೆ ಟೋಟಲ್ ಬ್ಲಾಕ್ ಆಗಲ್ಲ. ನಮಗೆ ಟೋಟಲ್ ನಿದ್ದೆ ಬರೋದಿಲ್ಲ ಅವ್ರ ರುಚಿಗಳಿಗೆ. ಯಾಕೆಂದರೆ ಅವ್ರಿಗೆ ಯಾವಾಗ ಎಚ್ಚರ ಇರೋರು, ಅದು ವಿಶೇಷ. ಅವರಿಗೆ ಕ್ಲಾರಿಟಿ ಹೆಚ್ಚಾಗೋದು ಸಾಧನೆ ಅಷ್ಟೇ. ಎಲ್ಲದಕ್ಕೂ ಸದಾ ಒಂದೇ. ಆದ ಸದಾ ಸದಾಗಮೈಕ ವಿಜ್ಞೇಯಂ ಮಿತಿ ಒಂದೇ, ಸದಾ ಸಮತೀತ ಕ್ಷರಾಕ್ಷರಂ ಮಿತಿ ಒಂದೇ. ಸದಾ ಯಾತಕ್ಕೆ ಹೇಳಬೇಕಾದ್ರೆ ಸದಾ ಅಂಥೇಳಿ ಒಮ್ಮೊಮ್ಮೆ ಫಸ್ಟ್ ಬಂದುಬಿಟ್ಟು ಆಮೇಲೆ ಸೆಕೆಂಡ್ ಆಗಿಬಿಡ್ಬೋದು. ಹಾಗಿಲ್ಲ. ಸದಾ ಸಮತೀತ ಕ್ಷರಾಕ್ಷರ, ಸದಾ ನಿರ್ದೋಷ ಸದ್ಗುಣ, ಸದಾ ಸದಾಗಮೈಕ ವಿಜ್ಞೇಯ, ಸದಾ ನಾರಾಯಣ. ಇದು ಭಾರಿ ವಿಶೇಷ. ಬ್ರಹ್ಮದೇವರು ಈಗಾಗಿದ್ದಾರೆ. ವಾಯುದೇವರಾಗಿದ್ದ ಬ್ರಹ್ಮದೇವರಾಗಿಲ್ಲ ಇನ್ನು. ನಾರಾಯಣ ಸದಾ ನಾರಾಯಣ, ಯಾವಾಗಲೂ ನಾರಾಯಣ. ಏಕೋ ನಾರಾಯಣ ಆಸಿ, ಅನೇಕ ಅರ್ಥ ಬರುತ್ತೆ ಅದಕ್ಕೆ. ಆದ್ದರಿಂದ ಸದಾ ಒಂದೇ, ಸದಾ ಈ ರೀತಿ ಇರ್ತಾರೆ. ಎಲ್ಲ ಕಡೆಗೂ ಅನ್ವಯವಾಗಿರ್ತಕ್ಕಂಥದ್ದು ವಿಶೇಷಣಗಳ ವೈಶಿಷ್ಟ್ಯ. ಸದಾಗಮ. ಇದು ಶಾಸ್ತ್ರ ಬರಿಬೇಕಾದ್ರೆ ಹಾಗೆ ಬರಿಬೇಕು. ಕಾವ್ಯಕ್ಕೆ ಅವೆಲ್ಲ ಇಲ್ಲ.
ಛಂದಸ್ಸಿಂದ ಕೂಟ್ಬಿಟ್ರೆ ಮುಗಿದೋಯ್ತು ಅಷ್ಟೇ. ಜಾಸ್ತಿ ಬಂದರೆ ಬರ್ಬೋದು, ಬರಬೇಕು ಅಂತ ನಿಯಮ ಇಲ್ಲ. ಇದಕ್ಕೆ ಬರದೇ ಹೋದರೆ ಇಲ್ಲ, ಶಾಸ್ತ್ರನೇ ಅಲ್ಲ. ಭಾಷೆ ಬಂದಷ್ಟು ದೊಡ್ಡ ಶಾಸ್ತ್ರ. ಅದಕ್ಕೆ ಮಹಾನಂದ ತೀರ್ಥಸ್ಯ ಭಾಷ್ಯ ಭಾವ, ಇದೆಲ್ಲ ಭಾಷ್ಯ ಭಾವನೆ. ಸಮತಿ ಸಮಯಪಾದದ ವಿಸ್ತರಣೆ ಆದ್ದರಿಂದ ಇದು ಭಾಷ್ಯ ಭಾವ, ಆದ್ದರಿಂದ ಸರಿಯಾಗಿ ಅದನ್ನು ಓದ್ಕೋಬೇಕು. ಭಾಷ್ಯ ಭಾವ ಎರಡು ರೀತಿ. ಭಾಷ್ಯದ್ದೇ ಭಾವವನ್ನು ಬೇರೆ ಕಡೆ ಹೇಳೋದು ಭಾಷ್ಯ ಭಾವ, ಮತ್ತು ಭಾಷ್ಯಗಳ ಭಾವವನ್ನು ಟೀಕಾ, ಅದು ಭಾಷ್ಯ ಭಾವ. ಟಿಪ್ಪಣಿಗಳು ಅವು ಭಾಷ್ಯ ಭಾವ. ಹರಿದಾಸ ಆಯ್ತು, ಅದು ಭಾಷ್ಯ ಭಾವನೆ. ಭಾಷ್ಯದ ಅರ್ಥ ಯಾವ್ದು ಹೇಳುತ್ತೋ ಅದೆಲ್ಲ ಏನು ಭಾಷ್ಯ ಭಾವ, ಸರಿಯಾಗಿ ಹೇಳಬೇಕಷ್ಟೆ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ಸದಾ ನಿರ್ದೋಷಾಶೇಷ ಸದ್ಗುಣಂ. ಇದು ಸದಾ ಅಂದರೆ ವಿಘ್ನ ಪರಿಹಾರಾದಿಗಳಿಗೋಸ್ಕರ ನಮಸ್ಕಾರ ಮಾಡ್ತಾ ಇಲ್ಲ ನಾವು, ಯಾವಾಗಲೂ ನಮಸ್ಕಾರ ಮಾಡ್ತಾನೇ ಇರ್ತೇವೆ. ಬಿಡಿ ಮತ್ತೆ ಹೇಳಿದಿರಿ ಅಂತ ಕೇಳಿದರೆ ನಿಮಗೆ ಅರ್ಥ ಆಗಲಿ ಅಂತ ಹೇಳಿವಿ ಅಂತ ಬಿಟ್ಟಾಗ ಗಲಾಟೆ ಮಾಡ್ತಾರಲ್ಲ, ಅದಕ್ಕೋಸ್ಕರ ಒಮ್ಮೊಮ್ಮೆ ಹೇಳ್ತೀವಿ, ಒಮ್ಮೆ ಬಿಡ್ತೀವಿ ಅಷ್ಟೇ. ಹೇಳಿರೋದು ಹೆಚ್ಚು, ಬಿಟ್ಟಿರೋದು ಕೆಲವು ಸಲ, ಅದು ಅಂಡರ್ಸ್ಟುಡ್ಡು. ಕಾಯಿ ಕಾರಣವಂತರ ಇದ್ದೇ ಇದೆ. ಮತ್ತು ಪದಗಳಿಗೆ ಆಸಕ್ತಿ ಇದೆ. ಪ್ರತಿಯೊಂದು ಅಕ್ಷರದಲ್ಲೂ ಪರಮಾತ್ಮನ ಹೆಸರು, ಆ ಈ ಎಲ್ಲ ದೇವರ ಹೆಸರುಗಳೇ. ಸದಾ ಗಾಮ ವಿದ್ಯೆ ಅಲ್ಲ, ದೇವರ ಹೆಸರೇ. ಮತ್ತು ಸ್ವತಂತ್ರಂ ಎಲ್ಲ ದೇವರ ಹೆಸರುಗಳಾದ್ದರಿಂದ ದೇವರ ಹೆಸರು ಇಲ್ಲದೆ ಇರೋ ಪದನೇ ಇಲ್ಲ, ಅಕ್ಷರನೇ ಇಲ್ಲ. ಅಂದಮೇಲೆ ಯಾವ ಅಕ್ಷರ ಹೇಳಿದ್ರು ಅನುಸಂಧಾನ ಇದ್ದರೆ ಏನಾಗುತ್ತದ ಮಂಗಳಾಚರಣೆ ಆಗ್ತದೆ. ಅನುಸಂಧಾನ ಇರಬೇಕದು, ಇಲ್ದೋದ್ರೆ ಇಲ್ಲ. ನಾರಾಯಣಂ ಸದಾ ಒಂದೇ. ಅದಕ್ಕೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಬಿಡ್ತಾರಲ್ಲ, ತಿಳ್ಕೊಂಡು ಹೇಳಿದ್ದು ಸುಮ್ಮನೆ ಹೇಳಿದೋದಕ್ಕೋಸ್ಕರ ಮತ್ತೆ ಕ್ರಾಸ್ ಮಾಡ್ತಾರೆ. ಅವ ಸಿಕ್ಕಾಕೊಂಡ್ಬಿಡ್ತಾನೆ. ಸುಳ್ಳೇ ಹೇಳಿದ್ರೆ ಕ್ರಾಸ್ ಸಿಕ್ಕಾಕೊಂಡು ಏನೋ ಹೇಳ್ತು ತೋರಿಸಿ ಹೇಳ್ಬಿಟ್ಟು ಎದ್ಬಿಡ್ತಾರೆ ಅಷ್ಟೇ. ಅರ್ಥವಾಗಿಲ್ಲ. ಅದೇ 20 ಸೆಕೆಂಡ್ ಅದನ್ನೇ ಹೇಳ್ತಾನೆ. ಇಲ್ಲ ಅದೇ ಹಾಗೆ ಆಗೋದು ಅಂತ ಹೇಳ್ತಾನೆ. ಅದಿರಬೇಕು. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಇಷ್ಟಾಯ್ತು. ಏಕ ಶಬ್ದಕ್ಕೆ ಮೊದಲು ಬಂದರೆ ಒಂದು ಅಂತ ಅರ್ಥ, ಏಕಪುರುಷ ಒಂದು. ಮಧ್ಯ ಬಂದುಬಿಟ್ರೆ ಮುಖ್ಯ ಅಂತ ಅರ್ಥ. ಗೊತ್ತಾಯ್ತಾ? ಮಧ್ಯದಲ್ಲಿ ಬರೋದು ಬೇರೆ, ಆರಂಭದಲ್ಲಿ ಬರೋದು ಬೇರೆ. ಗೊತ್ತಾಯ್ತಾ? ಏಕಪುರುಷ, ಏಕವಸ್ತು, ಅವ್ರು ಒಂದು ವಸ್ತು, ಅದೇ ಅರ್ಥ. ಮಧ್ಯದ ಸಂಖ್ಯಾವಾಚಕ ಆಗೋದಿಲ್ಲ, ಪ್ರಧಾನವಾಚಕ. ಪ್ರಧಾನ ಅರ್ಥ ಕೊಡುತ್ತಾ, ಮುಖ್ಯ ಅನ್ಯ ಕೇವಲ ಈ ಅರ್ಥ ಕೊಡುತ್ತೆ. ಮಧ್ಯ ಬಂದುಬಿಟ್ಟಾಗ ಸ್ವಾರಸ್ಯ. ಸದಾ ಅದೆಲ್ಲ ಹೇಳ್ತಾರೆ, ಟೀಕಾದ್ರೆ ಎಲ್ಲ ಬರೀತಾರೆ ಜೈತೀರ್ಥರು. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ, ಅದು ಅತೀತ, ಸಮ್ಯಕ್ ಅತೀತ, ಕ್ಷರ ಮತ್ತು ಅಕ್ಷರ. ಸದಾ ಆಗಮ ಏಕ ವಿಜ್ಞೇಯ. ವಿಜ್ಞೇಯ ಪದ ಭಾಳ ಇಂಪಾರ್ಟೆಂಟ್. ಉಳಿದವರಿಗೆಲ್ಲ ಜ್ಞೇಯನವನೇ ವಿಜ್ಞೇಯನವನೇ, ನಮ್ಮಲ್ಲಿ ಹಾಗಲ್ಲ. ವಿಜ್ಞೇಯ ಸದಾ ನಾರಾಯಣ. ಅನ್ಯಪರನೂ ಉಂಟು, ಉಳಿದ ದೇವತೆಗಳ ಪರ ಅರ್ಥ ಮಾಡ್ಲಿಕ್ಕೂ ಬರುತ್ತಾ, ಆದ್ದರಿಂದ ಅದಿದೆ. ಅದು ಹೇಳ್ತಾರೆ, ಅದೆಲ್ಲ ಹೇಳ್ತಾರೆ. ಈಗ ವಿಜ್ಞೇಯ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಏನಂತಾಗೆ ವಿಲಕ್ಷಣೆಯ ಜ್ಞೇಯ, ವಿಶಿಷ್ಟತೆಯ ಜ್ಞೇಯ, ಅವೆಲ್ಲ ವಿಶೇಷ. ಎಷ್ಟು ಏನೇನು ಅರ್ಥ ಹೇಳೋ ಅದಿಷ್ಟು ಹೇಳ್ಬಿಡ್ಬೋದು ದೇವರಿಗೆ. ಹೌದು, ಅಲ್ಲಿ ಬರುತ್ತೆ, ಇದು ಬರುತ್ತೆ, ಇದು ಬರುತ್ತೆ, ಭಾಗವತಲ್ಲೂ ಬರುತ್ತೆ. ಜ್ಞಾನ ಅಂದ್ರೇನು? ತತ್ವ ವಿನಿಶ್ಚಯ ಅಂತ ಹೇಳಿದ್ರೆ, ತತ್ವ ವಿನಿರ್ಣಯ ಅಂತ ಆಗಿರ್ತಾರೆ. ಈ ಹೆಸರೇ ಬಂದಾಗ ತತ್ವ ನಿರ್ಣಯ ಹೋದರೆ ಜ್ಞಾನ ಬರುತ್ತೆ ಅಂತ ಅರ್ಥ. ವಿಶಿಷ್ಟತೆಯ ಜ್ಞೇಯ, ವಿಲಕ್ಷಣತೆಯ ಜ್ಞೇಯ ಮತ್ತು ವಿಶಿಷ್ಟ ಅನೇಕ ರೀತಿ. ಅಥವಾ ವಿ ಅಂದರೆ ಆಕಾಯ ಪ್ರವಿ ಸಂಭವಮ. ವಿ ವಿಷ್ಣುರಿತ್ಯೇವ ಜ್ಞೇಯ. ಸದಾಗಮೈ ಮುಖ್ಯತಃ ವಿಷ್ಣುರೇವ ಜ್ಞೇಯ. ಆರ್ತನೂ ಬರುತ್ತೆ. ಇದು ಬಂತಲ್ಲ, ಸರ್ವಶಬ್ದ ವಾಚ್ಯತ್ವ ಹೇಳೋದಕ್ಕೋಸ್ಕರ ಆ ಪದನೂ ಹೇಳಿದರು. ಇಲ್ಲಿ ವೇದೈಕ ವೇದವೇದ್ಯ ಅಂತ ಹೇಳಲಿಲ್ಲ, ಆಗಮೈಕ ವೇದ್ಯ ಅಂತ ಹೇಳಿಬಿಟ್ಟು. ವೇದವೇದ್ಯ ಅಂತ ಹೇಳಿದರೆ ವೇದ ಅನಧಿಕಾರಿಗಳಿಗೆ ತಿಳಿಯಲಿಲ್ಲ ಅಂತ ಆಗಿಬಿಡ್ತಾ ಇತ್ತು. ಅದಕ್ಕೆ ಭಾರತಾದಿ ಎಲ್ಲವೂ ಸೇರೋದ್ರಿಂದಾಗಿಯೇ ಸದಾಗಮ ಅಂತ ಹೇಳಿದಾಗ ಎಲ್ಲರಿಗೂ ತಿಳಿಯೋಕ್ಕೆ ಅನುಕೂಲ ಆಯಿತು. ಇಲ್ಲಿ ಹೋದ್ರೆ ಅದೇ ಆಗ್ತಿತ್ತು. ಅದು ವೇದೈಕ ವೇದ್ಯ. ವೇದ ಓದಿದ್ರೆ ದೇವರು ಗೊತ್ತಾಗಲ್ಲ. ಹಾಗಿದ್ರೆ ವೇದಾಧಿಕಾರ ಇಲ್ಲ ಅಂತೀರಿ, ಅದರಿಂದ ಮಾತ್ರ ತಿಳಿಯುತ್ತೆ ಅಂತೀರಿ. ಸೊ ನಮಗಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಇಲ್ಲ, ಸದಾಗಮ ಅಂತ ಹೇಳಿದ್ರಿಂದ ಅವರವರಿಗೆ ಯಾವ ಆಗಮದಿಂದ ತಿಳಿಯೋಕ್ಕೆ ಸಾಧ್ಯ ಇದೆ ಆ ರೀತಿ ತಿಳಿಬೇಕು. ಎಲ್ಲ ಆಗಮದ ವೇದ್ಯ ಅಂಬೋದು ಕಾಮನ್, ಅವರ ಯೋಗ್ಯತೆ ತಕ್ಕಂತೆ ತಿಳಿಬೇಕು. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ. ಅಷ್ಟಾಯ್ತು. ಇಷ್ಟು ಹೇಳಿ ಮುಂದೆ ಏನು ಮಾಡ್ತೀರಿ ಅಂತ ಹೇಳ್ತಾರೆ. ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿ ಸಾಧಯಿಷ್ಯಾಮಿ ತಾನ್ನೇವ ಕ್ರಮಾತ್ ಸಜ್ಜನ ಸಂವಿದೆ. ಎಂಥದ ವಿಷಯ ಏನು ಅಂದರೆ, ವಿಶೇಷಣಾನಿ ಯಾನಿ ಇಹ ಕಥಿತಾನಿ ಸದುಕ್ತಿಭಿ ಸಾಧಯಿಷ್ಯಾಮಿ ತಾನಿ ಏವ ಕ್ರಮಾತ್ ಸಜ್ಜನ ಸಂವಿದೆ. ವಿಶೇಷಣಾನಿ ಯಾನಿ ಇಹ ಕಥಿತಾನಿ. ಯಾನಿ ವಿಶೇಷಣಾನಿ ಇಹ ಕಥಿತಾನಿ. 3 ವಿಶೇಷಣ ಹೇಳಿದಿವಲ್ಲ,
3 ವಿಶೇಷಗಳನ್ನೇ ವಿಶೇಷವಾಗಿ ಹೇಳ್ತೇವೆ ಮುಂದೆ ಅಂತ ಅರ್ಥ. 3 ಪರಿಚ್ಛೇದ 3 ವಿಶೇಷಗಳನ್ನು ಹೇಳ್ತೇವೆ. ಕಥಿತ ಅವನು ಹೇಗೆ ಹೇಳ್ತೇವೆ? ಸದುಕ್ತಿ ಹೇಳಿ ಆಯ್ತಲ್ಲ ಅಂದರೆ ಸದುಕ್ತಿಭಿ ಸದಾಗಮದ ಮಾತುಗಳಿಂದನೇ ಹೇಳ್ತೇವೆ. ಆ ವಾಕ್ಯಗಳನ್ನು ಕೋಟ್ ಮಾಡೇ ಹೇಳ್ತೇವೆ. ಅಥವಾ ಸದೀತಿ ವಿಶೇಷವಾಗಿ ಒಳ್ಳೆ ಮಾತುಗಳಿಂದ ತಿಳಿಸ್ತೇವೆ. ಪರಿಚ್ಛೇದ ಅಂದರೆ ಪಾಲ್ಟ್ ಅಂತ. ಛೇದ ಪರಿಚ್ಛೇದ ಪರಿಚ್ಛಿನ್ನತ್ವಾತ್ ಬಂತಲ್ಲ, ಪರಿಚ್ಛಿನ್ನತ್ವಾತ್ ಮಿಥ್ಯಾ ಅಂತ ಹೇಳಿದ್ರಲ್ಲ ಹಾಗೆ. ನಾರಾಯಣಂ ಸದಾ ವಂದೇ ನಿರ್ದೋಷ ಶೇಷ ಗುಣಂ ವಿಶೇಷಣಾನಿ ಯಾನಿ ಇಹ ಕಥಿತಾನಿ ಸದುಕ್ತಿಭಿ ಸಾಧಯಿಷ್ಯಾಮಿ ತಾನಿ ಏವ ಅವುಗಳನ್ನೇ ಸಾಧನೆ ಮಾಡ್ತಾ ಇದ್ದೇವೆ. 3 ಪರಿಚಯ ಇದೆ, 3 ವಿಶೇಷಣೆ ಇದೆ. ಯಾವುದನ್ನು ಯಾವಾಗ ಹೇಳ್ತೀರಿ ನೀವು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಕ್ರಮ. ಇಲ್ಲಿ ಹೇಳಿರೋ ಕ್ರಮದಲ್ಲಿ ಆರ್ಡರ್, ಇದೇ ಆರ್ಡರ್ನಲ್ಲೇ ಹೇಳ್ತೇವೆ ಅಂತ ಅರ್ಥ. ಸೊ ಪ್ರಥಮ ಪರಿಚ್ಛೇದದಲ್ಲಿ ಸದಾಗಮೈಕ ವಿಜ್ಞೇಯತ್ವದ ಸಮರ್ಥನೆ, ದ್ವಿತೀಯ ಪರಿಚ್ಛೇದದಲ್ಲಿ ಸಮತೀತ ಕ್ಷರಾಕ್ಷರತ್ವದ ಸಮರ್ಥನೆ, ತೃತೀಯದಲ್ಲಿ ನಿರ್ದೋಷಾಶೇಷದ ಸಮರ್ಥನೆ. ಆದರೆ ಅರ್ಥ ಹೇಳ್ಬೇಕಾದ್ರೆ ಮಾಡ್ತಾರೆ ಟೀಕಾರ್ಯಾರು ಅಂದರೆ ನಾರಾಯಣ ಯಾರಪ್ಪ ಅಂದರೆ ನಿರ್ದೋಷಾಶೇಷ ಸದ್ಗುಣ ಫಸ್ಟ್ ಹೇಳಿ. ನಾರಾಯಣ ನಿರ್ದೋಷಾಶೇಷ ಸದ್ಗುಣ ಅವನು ತಿಳ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ ಅವನು ನಿರ್ದೋಷಾಶ ಸದ್ಗುಣ ಹೇಳಿದಾಗ ವಿಶೇಷ ಬಂದು ಅವನ ಬಗ್ಗೆ ಇನ್ನೊಂದು ಲಕ್ಷಣ ಬೇಕು ಅಂತ ಕೇಳಿದರೆ ಕ್ಷರಾಕ್ಷರಿ ಬೇಕಾದಷ್ಟಿವೆ. ಇವನಿಗೆ ಏನು ವ್ಯತ್ಯಾಸ ಅಂದರೆ ಸಮತೀತ ಕ್ಷರಾಕ್ಷರಂ ಅಂತ ಹೇಳಿದರು. ಇವಕ್ಕೆಲ್ಲ ಏನು ಆಧಾರ ಅಂದರೆ ಸದಾಗಮೇಕ ವಿಜ್ಞೇಯ ಎಂಬತ್ತೆ ಹೀಗೆ ಕೂಡಿಸಿದ್ರು. ಅಂದರೆ ರಿವರ್ಸ್ ಆರ್ಡರ್ನಲ್ಲಿ ಜೋಡಿಸಿದರು. ಆದರೆ ಆಚಾರ್ಯ ಹೇಳ್ತಾರೆ ಹೇಳೋದು ಈ ಕ್ರಮದಲ್ಲಿ ಹೇಳುತ್ತೆ, ಅರ್ಥ ಹಾಗೆ ಮಾಡ್ಕೋಬೇಕು, ಹೇಳೋ ಕ್ರಮ ಹೀಗಿರಬೇಕು ಅಂತ ಹೇಳಿದರು. ಇದಕ್ಕೆಲ್ಲ ಆಧಾರ ಯಾವುದಪ್ಪ ಅದು ಇದ್ದಾರೆ, ಯಾಕೆ ಬಂದರು ಹೇಳೋದು ಹಾಗೆ. ಅವ್ರು ಬಂದರು ಯಾರು ಬಂದರು ಆಮೇಲೆ ಹೇಳೋ. ಬಂದಿದ್ದಕ್ಕೆ ಆಧಾರ ನಾನೇ ನೋಡಿದೆ ಅದು ಪ್ರಮಾಣ. ಬಂದರು ನಾನೇ ನೋಡಿದೆ, ಬಂದರು ಅವ್ರು ಹೇಳಿದರು. ಅದಕ್ಕೆ ಸದಾ ಆಗಮ ಪ್ರಮಾಣ ಎಲ್ಲಿ ಕೊಡಬೇಕು? ಕೊನೆಗೆ ಪ್ರಮಾಣ ಕೊನೆಗೆ ಹೇಳಬೇಕು. ಅದಕ್ಕೆ ಹೇತು ಇದ್ದ ಹಾಗೆ. ಹೇತು ಯಾವಾಗ ಹೇಳಬೇಕು? ಪ್ರತಿಜ್ಞಾ ಮೊದಲು, ಹೇತು ಆಮೇಲೆ ದೃಷ್ಟಾಂತ. ಆದ್ದರಿಂದ ಮೊದಲು ಇದನ್ನು ಹೇಳಿಬಿಟ್ಟು ಸದಾಗಮಿಕ ವಿಜ್ಞೇಯ ಮತ್ತು ಕೊನೆ ಹೇಳ್ತಾರೆ. ಇಲ್ಲಿ ಹೇಳಿ ಆಕಾಂಕ್ಷಾ ಕ್ರಮ ಬೇರೆ, ನಿರೂಪಣಾ ಕ್ರಮ ಬೇರೆ. ನಿರೂಪಣಾ ಕ್ರಮದಲ್ಲಿ ಇದೇ ಕ್ರಮ, ಆಕಾಂಕ್ಷಾ ಕ್ರಮದಲ್ಲಿ ಈ ರೀತಿ ಓದಬೇಕು. ಪ್ರಶ್ನೆ ಬಂದು ಯಾವ ರೀತಿ ಬರುತ್ತೋ ಆ ರೀತಿ. ಏನು ಪ್ರತಿಜ್ಞಾ ಪರ್ವತೋ ವನ್ಯಮಾನ್ ಅಂತೇಳಿ ಪ್ರತಿಜ್ಞೆ ಅದಾಯಿತು. ಉದ್ದೇಶ ಅದು ಮುಖ್ಯ, ಅದೇ ಪ್ರತಿಜ್ಞೆ. ಯಾಕೆ ಅಂತ ಕೇಳಿದ ಆಗ ಹೇತು ಧೂಮವತ್ವ ಅಂತ ಹೇಳಿದ. ಅದು ಹೇಗೆ ಅಂತ ಕೇಳಿದ್ರೆ ಮಹಾನಸವತ್ತು ಅದೇ ಮುಗಿದೋಯ್ತು. ಆ ಕ್ರಮ ಮಹಾನ ಹೀಗೂ ಹೇಳೋದು ತಪ್ಪೇನಲ್ಲ. ಮಹಾನಸವತ್ ಧೂಮವಾನಯಂ ಪರ್ವತಃ ಅಗ್ನಿಮಾನ್ ಹಾಗೂ ಹೇಳ್ಬೋದು. ಬಟ್ ಅರ್ಥ ಈ ಕ್ರಮದಲ್ಲೇ ಮಾಡ್ಕೋಬೇಕು. ಯಾವ ಕ್ರಮದಲ್ಲಿ ಹೇಳಿದರೂ ಕೂಡ ಅರ್ಥ ಮಾಡೋದು ಆ ಕ್ರಮದಲ್ಲೇ. ಇದು ಹಾಗೇನೆ ಹಾಗೆ ಹೇಳ್ಬೋದಾಗಿತ್ತಲ್ಲ ಅಂದರೆ ಅದಕ್ಕೆ ಕ್ರಮ ಆಕಾಂಕ್ಷೆಗಳನ್ನ ಹೇಳಿದ್ದೇವೆ. ಯಾವ ಕ್ರಮದಲ್ಲಿ ಬೇಕಾದ್ರೆ ಅರ್ಥ, ನಿಮಗೆ ಬೇಕಾದ ಕ್ರಮದಲ್ಲಿ ಅರ್ಥ ಮಾಡಿಕೊಳ್ಳಿ. ವಿಷಯ ಬದಲಾಗೋದಿಲ್ಲ. ವಿಷಯ ಸಂಸ್ಕೃತದ ವೈಶಿಷ್ಟ್ಯ. ಯಾವ ಪದ ಎಲ್ಲೇ ಇದ್ದರೂ ಸಂಸ್ಕೃತ ಅರ್ಥ ಚೇಂಜ್ ಆಗೋದಿಲ್ಲ. ಇದು ಇಂಗ್ಲೀಷ್ನಲ್ಲಂತೂ ಭಾರಿ ಡೇಂಜರಸ್ಸು. ಗೊತ್ತಾಯ್ತಾ? ರಾಮ ಕೇಳಿ ರಾವಣ ಉಲ್ಟ ಪಟಮ ಗೋವಿಂದ ಅರ್ಥ ಆಗ್ಬಿಡೋದು. ಇಲ್ಲಿ ಸಂಸ್ಕೃತದ ಹೇಗೆ ಬೇಕಾದ್ರೆ ಹೇಳ್ರಿ. ಅಹನತ್ ರಾವಣಂ ರಾಮ, ರಾಮ ರಾವಣಂ ಮಹಾನತ್, ಅಹನತ್ ರಾವಣಂ ರಾಮ ಹೇಗೆ ಬೇಕಾದ್ರೆ ಹೇಳ್ಬೋದು. ಅರ್ಥ ಚೇಂಜ್ ಆಗೋದಿಲ್ಲ. ಹಾಗೆ ಇರೋದು ಅದು ಸಂಸ್ಕೃತದ ವೈಶಿಷ್ಟ್ಯ. ಅದಕ್ಕೇನಾಯ್ತದು ಕ್ಲಾರಿಟಿ ಜಾಸ್ತಿ ಆಯ್ತು ಸಂಸ್ಕೃತದಲ್ಲಿ. ಎಲ್ಲೂ ಕೂಡ ಏನೇ ಉಚ್ಚಾರಣೆ ಮಾಡಬೇಕಾದ್ರೆ ರಾಮ ಅಂತಿದೆ, ಅದನ್ನ ಈ ರೀತಿ ರಮ ಅಂತ ಓದ್ಬೇಕಾದ್ರೆ ಅದಕ್ಕೂ ಸ್ಪೆಲ್ಲಿಂಗ್ ಅನ್ನೇನೆ ರಮ ಅಂತಲೂ ಓದ್ಬೇಕಾದ್ರೆ ರಾಮ ಅಂತಲೂ ಓದ್ಬೋದು. ಡೆಫಿನೆಟ್ ನಮ್ದು ಹಾಗೆ ರಾಮನೇ. ಅದಕ್ಕೆ ಸಂಸ್ಕೃತ ಏನಂತ ಕರೆದ್ರು ಅತ್ಯಂತ ಶ್ರೇಷ್ಠ ಭಾಷೆ. ಅದು ಸುಮ್ಮನೆ ಬೈಯೋರು ಬಾಯಿ ಬಂದ ಬೈತಿರ್ತಾರೆ, ಅರ್ಥ ಮಾಡ್ಕೊಂಡು ಹೌದಲ್ಲ ಅಂತ ಗೊತ್ತಾಗುತ್ತೆ. ಎಡ್ಡೋ ಬಟ್ಟಿದೆ ಬುಟ್ ಅನ್ಬೋದು ಬೇಕಾರೆ, ಪುಟ್ ಅಂತಾರೆ. ಮತ್ತು ಪಟ್ಟಂತ ಹಾಕಿಡಬಾರ್ದು, ಪುಟ್ ಪಟ್ಟೆ ಹಾಕ ಸ್ಪೆಲ್ಲಿಂಗ್ ಒಂದೇ. ಪುಟ್ ಪಟ್ಟೆ ಹಾಕಲ್ಲ, ಇದು ಬಟ್ ಬುಟ್ಟೆ ಹಾಕಾಗಬಾರ್ದು ಅಂತ ಕೇಳಿದರೆ ಇಲ್ಲ, ಹಾಗೆ ಹೇಳ್ಕೊಬಿಟ್ಟಿದ್ದಾರೆ ಹಾಗೆ ಹೇಳ್ಬೇಕಷ್ಟೆ. ಅದು ನಿಯಮಗಳಿಲ್ಲ ಅದಕ್ಕೆಲ್ಲ. ಆ ರೀತಿ ಎಷ್ಟು ಗೊತ್ತಾ, ಯಾವ ಶಬ್ದ ಬೇಕಾದ್ರೂ ಮಾಡೋದು, ಯಾವ ಶಬ್ದ ಬೇಕಾದ್ರೂ ಕೂಡ ಅಲ್ಲಿ ಹೋಯ್ತಲ್ಲ ವೇಗ ಆಯಿತು. ಅದಕ್ಕೇನು ಮಾತ್ರ ಡಯಾಕ್ರಿಟಿಕಲ್ ಮಾರ್ಕ್ಸ್ ಹಾಕ್ತಾರೆ ಮೇಲೆ. ರಾಮ ಆರ್ಯ ಮೇಲೆ ಗೆರೆ ಹಾಕ್ತಾರೆ. ಅವಾಗ ಏನಾಯ್ತು ಅಲ್ಲಿಗೆ ರಾಮ ಅಂತ ಆಯ್ತು. ಇಲ್ಲಿ ಹೋದರೆ ಆಗ್ತಿರಲಿಲ್ಲ, ಹಾಗೆ ಹೇಳಿದ್ರೆ ತಪ್ಪಾಗ್ತಿರಲಿಲ್ಲ. ಈಗ ಅದು ಹೇಳಿದ್ರಿಲ್ಲ ಹಾಗೆ ಪ್ರೊನೌನ್ಸ್ ಮಾಡಬಾರ್ದು, ಹೀಗೆ ಮಾಡೋ ಅಭ್ಯಾಸ ಇದೆ ಅಂತ ಹೇಳ್ತಾರೆ. ಎಷ್ಟೋ ಕಡೆ ಹೇಗಿದೆ, ಅವರು ಬೇರೆ ರೀತಿಯಲ್ಲಿ ಪ್ರೊನೌನ್ಸ್ ಮಾಡ್ತಾರೆ. ಅದನ್ನು ಯಾರೂ ಕ್ವೆಶ್ಚನ್ ಮಾಡೋಂಗಿಲ್ಲ. ಹೀಗೆ ಮಾಡಬೇಕು ಅಂತ ಪದ್ಧತಿ ಹೇಳ್ಬೋದೇ ಹೊರತು ಅದನ್ನು ಪಾಲನೆ ಮಾಡಲೇಬೇಕು ನಿಯಮ ಇಲ್ಲ. ಇಲ್ಲಿ ಹಾಗಲ್ಲ, ಸಂಸ್ಕೃತದಲ್ಲಿ ಹಾಗೆ ಹೇಳಬೇಕು, ಬೇರೆ ದಾರಿನೇ ಇಲ್ಲ. ವೇದಕ್ಕೆ ಹೋದರೆ ಸ್ವರ ಸಮೇತ ಹೇಳಬೇಕು, ಅದು ಬೇರೆ, ಅದು ಇನ್ನೂ ಜಾಸ್ತಿ ಆಯ್ತು. ವಿಶೇಷಣಾನಿ ಯಾನಿ ಇಹ ಕಥಿತಾನಿ ಸದುಕ್ತಿಭಿ ಸಾಧಯಿಷ್ಯಾಮಿ ತಾನಿ ಏವ ಕ್ರಮಾತ್ ಸಜ್ಜನ ಸಂವಿದೆ. ಅದು ಎಷ್ಟೋ ಜನ ಪುಸ್ತಕ ಬರೆದಿರಿ, ಓದಿದ್ದಾರೆ, ಯಾರಿಗೆ ಜ್ಞಾನ ಬಂತು? ಕೆಲವು ಓದೇ ಇಲ್ಲ. ಓದೋರಿಗೆ ಜ್ಞಾನ ಬಂದಿಲ್ಲ ಅಂದರೆ ಎಲ್ಲರಿಗೂ ಬರೋದಿಲ್ಲ. ನಾವು ಫಸ್ಟ್ ಹೇಳ್ಬಿಡ್ತಾರೆ
ಸಜ್ಜನ ಸಂವಿದೆ. ಸಜ್ಜದರು ಅಂತ ಯಾರಿದ್ದಾರೆ ಅವರಿಗೋಸ್ಕರ ಹೇಳಿದ್ದೆ ಹೊರತು ಬೇರು ಹೇಳಿದ್ದಲ್ಲ. ಇದು ದಿಸ್ ಇಸ್ ನಾಟ್ ಫಾರ್ ಯು ಅಂತಾರಲ್ಲ ಹಾಗೆ. ಮೆಡಿಕಲ್ ಪುಸ್ತಕ ನಾಟ್ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅವರಿಗೆ. ಸೊ ಸಜ್ಜನರಾಗಿರ್ಬೇಕಷ್ಟೇ. ಸಜ್ಜನ ಡೆಫಿನೇಷನ್ ಬರೀ ಸಜ್ಜನ ಎಲ್ಲರೂ ದುರ್ಜನ ಅಂತ ಯಾರು ಕರ್ಕೋತಾರ? ನಾವೆಲ್ಲ ಸಜ್ಜನರೇ. ಅದಕ್ಕೆ ಉತ್ತರ ಕೊಟ್ಟು ಸದಿತಿ ಬ್ರಹ್ಮ. ಬ್ರಹ್ಮ ಐತಿ ವಿಷ್ಣು. ಬ್ರಹ್ಮ ಶಬ್ದಸ್ಥೆ ವಿಷ್ಣುವೇವ. ಆದ್ದರಿಂದ ವೈಷ್ಣವ ಜನಗೆ ಅಂತ ವೈಷ್ಣವರಿಗೆ ಹೇಳ್ತೇವೆ. ವಿಷ್ಣು ತತ್ವ ನಿರ್ಣಯ ವೈಷ್ಣವರಿಗೆ ತಾನು ನಿರ್ಣಯ ಹೇಳೋದು, ಬೇರೆ ಹೇಳೋ ಚಾನ್ಸ್ ಇಲ್ಲ. ಆದ್ದರಿಂದ ವೈಷ್ಣವರಿಗೆ ಹೇಳ್ತೇವೆ ಅಂತ ಅರ್ಥ. ಇನ್ನೂ ತಗೊಂಡ್ರೆ ಸದಾಗಮೈಕ ವಿಜ್ಞೇಯಂ ನಾರಾಯಣಂ ಹೇಳಿದರು. ಸಜ್ಜನ ಸಂವಿದೆ. ಸದಾಗಮ ಶಬ್ದಕ್ಕೆ ಸದಿತಿ ನೋಡಿ ವೇದಗಳು ಬಂತು. ಯಾಕೆ ಸದಿತಿ, ಯಾಕೆ ವೇದಗಳು ತಗೋಬೇಕು ಅಂದರೆ ಅಪೌರುಷೇಯತ್ವಾತ್ ಸದಾಗಮ ಯಾವುದು. ಆಮೇಲೆ ಮಹಾಭಾರತ ಬಂತು. ಯಾತಕ್ಕೆ ಅಂದರೆ ಮಹಾಭಾರತ ಪೌರುಷೇಯ ಇರಬಹುದು. ಸದಿತಿ ಬ್ರಹ್ಮ. ಬ್ರಹ್ಮ ವೇದವ್ಯಾಸ ದೇವರು ಅವರು ಬರೆದಿದ್ದರೆ ಸದಾಗಮ. ಭಾರತ ಸದಾಗಮ. ಪಂಚರಾತ್ರ ಸದಾಗಮ. ಅದೇ ರೀತಿ ಮೂಲರಾಮಾಯಣ ಸದಾಗಮ. ಅದಿಷ್ಟು ಆಯ್ತು ಅಲ್ಲಿಗೆ. ಅದ್ರ ಜೊತೆಗೆ ಯಾವುದು ಅನುಸರಿಸುತ್ತೋ ಅದು ಸದಾಗಮ. ಅದು ಬಂದೋಯ್ತು. ಅದು ಏನು ಹೇಳಿದೆ ಎಲ್ಲ ಸೇರ್ಕೊಂಡೋಯ್ತು. ಆಮೇಲೆ ಆಚಾರ್ಯ ಗ್ರಂಥನು ಸದಿತಿ ಪ್ರಾಣ. ಸರ್ವಮೂಲದಿಂದನೂ ವೇದ್ಯರು. ಸರ್ವಮೂಲದಿಂದನೂ ವೇದ್ಯರಾದ್ದರಿಂದ ಆ ವಿಷಯನೂ ಹೇಳ್ಕೊಂಡಾಗಾಯ್ತು. ಎಷ್ಟು ವ್ಯಾಪಕವಾದ ಪದ ಅದು. ಇದೆಲ್ಲ ಇದಕ್ಕೆಲ್ಲ ಅರ್ಥ ಮಾಡಬಾರ್ದು. ಹಾಗೆಲ್ಲ ಶಾಸ್ತ್ರ ಗ್ರಂಥಕ್ಕೆ ಮಾತ್ರ ಆ ರೀತಿ ಮಾಡಬೇಕೇ ಹೊರತು ಕಾವ್ಯಗಳಿಗೆ ಮಾಡಬಾರ್ದು. ಶಾಸ್ತ್ರ ಕಾವ್ಯಕ್ಕೆ ಮಾಡ್ಬೋದು, ಬರೀ ಕಾವ್ಯಕ್ಕೆ ಮಾಡಬಾರ್ದು. ಯಾಕಂದರೆ ಕವಿಗಳ ಉದ್ದೇಶನೇ ಇರೋದಿಲ್ಲ ಅವರಿಗೆ. ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿ ಸಾಧಯಿಷ್ಯಾಮಿ ತಾನ್ನೇವ ಕ್ರಮಾತ್ ಸಜ್ಜನ ಸಂವಿದೆ. ಉಳಿದವರಿಗೆ ಜ್ಞಾನ ಬರದೆ ಹೋದರೆ ಏನರ್ಥ? ಅವರು ಓದಿಲ್ಲ, ಸರಿಯಾಗಿ ಓದಿಲ್ಲ, ಕೊನೆಗೆ ಯೋಗ್ಯತೆಯೇ ಇಲ್ಲ. ಮೊದಲು ಸರಿಯಾಗಿ ಓದು ಅಷ್ಟೆಲ್ಲ ಹೇಳ್ತಾರೆ, ಕೊನೆಗೂ ಬರದೆ ಹೋದರೆ ನಿನಗೆ ಅರ್ಥ ಆಗಲ್ಲ, ಬಿಟ್ಟುಬಿಡು ಅಂತ ಹೇಳ್ತಾರೆ. ಅದಕ್ಕೆ ಯೋಗ್ಯತೆ ಬೇಕು ಕೊನೆಗೆ. ಈ ಅರ್ಥದಲ್ಲಿ ಕ್ರಮಾತ್ ಸಜ್ಜನ ಸಂವಿದೆ. ಸಂವಿತ್ ಅಂದ್ರೇನು? ಜ್ಞಾನ. ಸಂವಿತ್ ಜ್ಞಾನ. ಆ ಸಜ್ಜನರಿಗೆ ಜ್ಞಾನ ಬರೋದಕ್ಕೋಸ್ಕರ ಹೇಳ್ತಾ ಇದ್ದೇವೆ. ಆದ್ದರಿಂದ ಓದದೆ ಹೋದರೆ ಜ್ಞಾನ ಬರೋದಿಲ್ಲ, ಓದಿದರೆ ಜ್ಞಾನ ಬರುತ್ತೆ. ಎಷ್ಟೋ ಸರಿ ಪೂರ್ತಿ ಓದಲ್ಲ ಇವನ ವಿದ್ಯಾಪೀಠಗಳು ಇಟ್ಟಿರ್ತಾರಲ್ಲ, ಪೂರ್ತಿ ಎಲ್ಲೂ ಕೆಲಸ ತೋರ್ತಾರೋ ಬಿಡ್ತಾರೋ, ಅದು ಸಾಮಾನ್ಯವಾಗಿ ಒಂದು ಪೋರ್ಷನಿಗೆ ಸ್ಟಾಪ್ ಆಗುತ್ತೆ. ಗೀತಾ 2 ಅಧ್ಯಾಯ ರೀತಿ ಒಂದು ಮಾಡ್ಕೊಂಡಿರ್ತಾರೆ. ಹಾಗಾಗಬಾರ್ದು. ಅದು ಟೈಮ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಹಾಗೆ ಮಾಡ್ತಾರ ಬೇರೆ. ಬಟ್ ಆಮೇಲೆ ಯಾರು ಓದ್ಕೊಡಿ ಅಂತ ಹೇಳಬೇಕಾದ್ರೆ ಇದು ಅಷ್ಟಕ್ಕೆ ಬಿಟ್ಟಾರೆ ಜ್ಞಾನ ಇಂಪ್ರೂವ್ ಆಗೋದಿಲ್ಲ. ಇಡೀ ಲೌಕಿಕದಲ್ಲೂ ಕೂಡ ಕುಮಾರ ಸಂಭವ ಇದೆ ಅಂತೇಳಿ ಪೂರ್ತಿ ಪ್ರಿಸ್ಕ್ರೈಬ್ ಮಾಡೋದಿಲ್ಲ. ಒಂದು 4 ಸರ್ಗ 2 ಸರ್ಗ 1 ಸರ್ಗ ಹಾಗೆಲ್ಲ ಮಾಡ್ತಾ ಹೋಗ್ತಾರೆ. ರಘುವಂಶನೂ ಹಾಗೇನೆ. ಬಟ್ ಆ ಕುತೂಹಲ ಬಂದಾಗ ಮುಂದೆಲ್ಲ ಓದ್ಕೊಂಡ್ಬಿಡ್ತಾರೆ. ಆಮೇಲೆ ಎಷ್ಟಿದೆ ಎಷ್ಟು ಜನ ಬರೆದಾನ ಪೂರ್ತಿ ಓದ್ತೇವೆ ಅಂತೇಳಿ ಅದು ಅಲ್ಲಿಗೆ ಸ್ಟಾಪ್ ಮಾಡಿದರೆ ಸರಿಯಲ್ಲ. ಇಷ್ಟು ಹೇಳಿ ಏನು ಹೇಳಿ ಅದೇ ಕ್ರಮ ಶುರು ಮಾಡಿದರೆ. ಈಗ ಮೊದಲು ಸದಾಗಮೇಕ ವಿಜ್ಞೇಯಂ ಅಂತ ಹೇಳಿದ್ದೇವೆ, ಅದನ್ನು ಮೊದಲು ಹೇಳ್ತೇವೆ ಅಂತ ಹೇಳಿದ್ರಲ್ಲ. ಮೊದಲು ಪದ ಇರೋದೇನು? ಸದಾಗಮ ಅಂತಾನೆ. ಸದಾಗಮ ಯಾವುದು ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಅಂದರೆ ಎಷ್ಟು ಅಕ್ಯುರಸಿ ಮೇಂಟೈನ್ ಮಾಡ್ತಾರೆ ಅಂದರೆ ಅದೇ ಕ್ರಮದಲ್ಲೇ ಹೇಳಿದರು. ಋಗಾದ್ಯ ಭಾರತಂಚೈವ ಪಂಚರಾತ್ರಮಥಾಖಿಲಂ ಮೂಲರಾಮಾಯಣಂಚೈವ ಪುರಾಣಂಚೈತದಾತ್ಮಕಂ ಏಚಾನುಯಾಯಿನಸ್ತ್ವೇಷಾಂ ಸರ್ವೇ ತೇ ಚ ಸದಾಗಮಾಃ ದುರಾಗಮಾಸ್ತದನ್ಯೇಯೇ ತೇನ ತೈರ್ನ ಜ್ಞೇಯೋ ಜನಾರ್ದನಃ. ಇಷ್ಟು ಸದಾಗಮ ಶಬ್ದನೇ ಉಪಯೋಗಿಸ್ಬಿಟ್ರು. ಕೊಟೇಶನ್ ಕೊಡಬೇಕಾದ್ರೂ ಕೂಡ ಆ ಪದ ಇರೋದನ್ನೇ ಕೊಟ್ಟು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೊಡಬೇಕಾದ್ರೆ ಋಗ್ಯಜಸ್ಸಾಮ ಸರ್ವಾಹ ಭಾರತ ಪಂಚರ ಹೇಳಬೇಕಾದ್ರೆ ಮೂಲ ರಾಮಾಯಣಂಚೈವ ಶಾಸ್ತ್ರಮಿತ್ಯಭಿಧೀಯತೆ ಆ ಕೊಟೇಶನ್ ಕೊಡ್ತಾರೆ. ಆ ಪುರಾಣದಲ್ಲಿ ಶಾಸ್ತ್ರ ಅಂತ ಪದ ಉಪಯೋಗಿಸಿದ್ದಾರೆ. ಈ ಪುರಾಣದಲ್ಲಿ ಬ್ರಹ್ಮಾಂಡ ಪುರಾಣದ ವಾಕ್ಯಗಳು ಎಲ್ಲೂ ಏನಂತ ಉಪಯೋಗಿಸಿದ್ದಾರೆ? ಸದಾಗಮ ಉಪಯೋಗಿಸಿದ್ದಾರೆ. ಆದರೆ ಆಚಾರ್ಯ ಏನಂತ ಪದ ಇಟ್ಟರು ಅದೇ ಪದ ಇಟ್ಟರು. ಇದು ಸ್ವಾರಸ್ಯ. ಅದೆಲ್ಲ ಮೂಲನ ಗಮನಿಸ್ಬೇಕು. ಮೂಲನ ನಮ್ಮಲ್ಲಿ ಏನಾಗಿದೆ ಅಂದರೆ ಟೀಕಾ ಗಮನಿಸ್ತಾರೆ, ಅದು ಬೇಕೇ ಬೇಕು. ಆಮೇಲೆ ಟಿಪ್ಪಣಿಗಳು ಹೋಗಿಬಿಡ್ತಾರೆ. ತಪ್ಪಲ್ಲ. ಫಸ್ಟ್ ಸ್ಟೇಜಾಗಿ ಹೋದರೆ ಭಾರಿ ಕಷ್ಟ ಆಗುತ್ತೆ. ಫಸ್ಟ್ ಸ್ಟೇಜ್ ಆದಾಗ ಏನಾಗುತ್ತದೋ ತುಂಬ ಹೆವಿ ಆಗಿಬಿಡುತ್ತೆ. ಆಮೇಲೆ ರೆಫರೆನ್ಸ್ ಡಿಕ್ಷನರಿ ಎಲ್ಲ ಓದ್ತಾ ಕೂತ್ಕೊಂಡ್ಬಿಟ್ಟು ಎಂದು ಮುಗಿಯೋಕ್ಕೆ ಆಗಲ್ಲ. ಎಲ್ಲಿ ಡೌಟ್ ಬರ್ತಾರೆ ಓದ್ಬಿಟ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಉಳಿದಗಳನ್ನು ಉಪಯೋಗಿಸೋ ರೀತಿ ಹಾಗಿರಬೇಕು. ಇವ್ರು ಹಾಗೆ ಹೇಳೋದ್ರಿಂದ ತತ್ವನಿರ್ಣಯ ಒಂದೇ 5-10 ವರ್ಷ ಆದರೂ ಮುಗಿಯೋದಿಲ್ಲ ಕೆಲವು ಸಲ. ಅಷ್ಟು ಟಿಪ್ಪಣಿ ಇದೆ. 8 ತುಂಬ ಟಿಪ್ಪಣಿಗಳಿದೆ ಅದಕ್ಕೆ. ಪಬ್ಲಿಷ್ ಆಗಿರೋದೇ 7-8 ಇವೆ. ಆದ್ದರಿಂದ ಅದೇನಾಗುತ್ತೆ, ಮುಗಿಯೋದೇ ಇಲ್ಲ, ಅವ್ರಿಗೆ ತಿಳಿಯೋದಿಲ್ಲ. ಹಾಗಾಗಿ 1ನೇ ಕ್ಲಾಸ್ನಲ್ಲಿ MA-ವರೆಗೂ 1ನೇ ಕ್ಲಾಸ್ ಸೇರಿಸ್ಬಿಟ್ರೆ ಏನಾಗುತ್ತಾಗ ಅವ್ರು 1ನೇ ಕ್ಲಾಸು ಬರೋದಿಲ್ಲ, MA-ವರೆಗೆ ಹೋಗೋದಿಲ್ಲ, 1ನೇ ಕ್ಲಾಸು ಅರ್ಥ ಆಗೋದಿಲ್ಲ. ಅದೆಲ್ಲ ಸ್ವಲ್ಪ ಮಾಡಿಫೈ ಆಗಬೇಕು. ಋಗಾದ್ಯಾ ಭಾರತಂಚೈವ ಪಂಚರಾತ್ರಮಖಾಖಿಲಂ. ಕೆಲವು ಕಡೆ ಹೇಳಬೇಕಾದ್ರೆ ಋಗ್ಯಜುಸ್ಸಾಮ ಸರ್ವಾದ್ಯಾಹ ಪುರಾಣಂ ಪಂಚರಾತ್ರಕಂ ಮೂಲರಾಮಾಯಣಂಚೈವ ಹೀಗೆ ಹೇಳ್ತಾರೆ. ಇಲ್ಲಿ ಹೇಳಬೇಕಾದ್ರೆ ಋಗಾದ್ಯ ಒಟ್ಟಿಗೆ ಬಂದುಬಿಡುತ್ತೆ. ಋಗಾದ್ಯ ಅಂದ್ರೇನು?
ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ 4 ಇರೋದ್ರಿಂದ ಋಗಾದ್ಯಾಹ ತಥಾ ಭಾರತಂಚೈವ ಭಾರತನೂ ಹಾಗೇನೆ ಪಂಚರಾತ್ರ ಮಥಾಖಿಲಂ ಹಾಗೇನೆ ಅಂತಾರೆ. ಹಾಗೇನೆ ಅಂದ್ರೇನು? ಪೂರ್ಣ ವ್ಯಾಲಿ. ಪೌರುಷೇಯ ಅಪೌರುಷೇಯ ಡಿಫರೆನ್ಸ್ ಬಿಟ್ಟರೆ 100% ವ್ಯಾಲಿ. ಪಂಚರಾತ್ರಂ ಅಥ ಅದು ಪಂಚರಾತ್ರನೂ ಹಾಗೇನೆ, ಅದು ಅಖಿಲಂ ಪದ ಸೇರಿಸಿದರು. ಅಖಿಲಂ ಯಾತಕ್ಕೆ ಹೇಳಿದರು ಅಂದರೆ ಪಂಚರಾತ್ರಲ್ಲಿ ಕೆಲವು ಭಾಗ ಅಪ್ರಮಾಣ ಅಂತ ಹೇಳೋರಿದ್ದಾರೆ, ಕೆಲವು ಭಾಗ ಪ್ರಮಾಣ, ಇಡೀ ಅಪ್ರಮಾಣ ಅಂತ ಒಂದು ಗುಂಪು, ಕೆಲವು ಪ್ರಮಾಣ ಕೆಲವು ಅಪ್ರಮಾಣ ಅಂತ ಅದು ಅಖಿಲಂ ಪದ ಹಾಕಿದರು. ಇಡೀ ಪಂಚರಾತ್ರ ಪ್ರಮಾಣ. ಮೂಲ ರಾಮಾಯಣಂ ವಾಲ್ಮೀಕಿ ರಾಮಾಯಣ ಮೊದಲಾದವುಗಳು ಗ್ರಾಹ್ಯ ಅಲ್ಲ ಅಂತಲ್ಲ, ಆದರೆ ಆ ಒರಿಜಿನಲ್ ಸ್ಟೇಟಸ್ ಇರೋದು ಯಾವುದಕ್ಕೆ? ಮೂಲ ರಾಮಾಯಣ. ಅದಿರೋದು ಶತಕೋಟಿ ಶ್ಲೋಕ, ಆದರೆ ಅದನ್ನು ಹೇಳೋದಕ್ಕೋಸ್ಕರ ಮೂಲ ರಾಮಾಯಣ ಅಂತ ಪದ ಉಪಯೋಗಿಸಿದರು. ಚ ಏವಂ ಪುರಾಣಂ ಚ ಏತದಾತ್ಮಕಂ. ಅದೇ ರೀತಿಯೇ ಇವುಗಳ ಆತ್ಮಕಂ, ಇದನ್ನೇ ವಿಷಯ, ಇವುಗಳನ್ನೇ ಆಧರಿಸಿರತಕ್ಕಂಥ ಗ್ರಂಥಗಳಿದೆಯಲ್ಲ ಪುರಾಣಗಳು, ಅವೆಲ್ಲ ಗ್ರಾಹ್ಯ. ಅದು ಒಂದು ಸ್ಟೆಪ್ ಕಡಿಮೆ ಆಯಿತು. ಇದೆಲ್ಲ ನಂಬರ್ 1 ಇದು. ಆಮೇಲೆ ಸೆಕೆಂಡ್ ಸ್ಟೇಜ್, ಅದು ಥರ್ಡ್ ಸ್ಟೇಜ್ ಏನು? ಏಚ ಅನುಯಾಯಿನಃ ತೇಷಾಂ. ಇವಕ್ಕೆಲ್ಲ ಅನುಸಾರವಾಗಿರಬೇಕು, ಇವಕ್ಕೆಲ್ಲ ಕೂಡ ಹೊಂದಾಣಿಕೆ ಇದ್ದರೆ ಅದೆಲ್ಲ ಯಾರೇ ಹೇಳಲಿ ಪ್ರಮಾಣ. ಟಿಪ್ಪಣಿಕಾರ ಬರೆದಿರ್ತಾರೆ, ಅವ್ರು ಸರಿಯಾಗಿ ಬರೆದಿದ್ದಾರೆ, ಇದು ಪ್ರಮಾಣನೇ. ಯಾಕೆಂದರೆ ಅನುಗುಣವಾಗಿ ಬರೆದಾಗ ಪ್ರಮಾಣನೇ. ಏಚ ಅನುಯಾಯಿನಸ್ತೇಷಾಂ ಸರ್ವೇತೇ ಚ ಸದಾಗಮಾಃ. ಡೈರೆಕ್ಟ್ ಗೌರ್ಮೆಂಟು ಓಕೆ, ಅಫಿಲಿಯೇಟೆಡ್ ಆದರೂ ಓಕೆ. ಯಾಕೆ? ಅಫಿಲಿಯೇಷನ್ ಇದ್ದಾಗ ವ್ಯಾಲಿಡ್, ಅಫಿಲಿಯೇಷನ್ ಇಲ್ಲದೆ ಹೋಗಿಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಇನ್ವ್ಯಾಲಿಡ್. ಸೊ ಅಫಿಲಿಯೇಟೆಡ್ ಇವೆಲ್ಲ ಅದು ಮೇನ್. ಉಳಿದವರು ಯಾರೇ ಸರಿಯಾಗಿ ಬರೋದು ಕೂಡ ಅಫಿಲಿಯೇಷನ್ ಇದೆ ಅಂತ ಅರ್ಥ. ಮೊದಲು ಅವ್ರು ಏನು ಮಾಡ್ತಾರೆ, ಅದಕ್ಕೇ ಇವ್ರು ನಮಸ್ಕಾರ ಮಾಡಿ ಶುರು ಮಾಡಿಬಿಡ್ತಾರೆ. ಅಫಿಲಿಯೇಷನ್ ಅಂತೂ ಕನ್ಫರ್ಮ್ ಆಯ್ತು ಅಲ್ಲಿಗೆ. ಅದು ಸರಿ ಇದ್ದರೂ ಸಾಕು, ಅವರು ಹೇಳಿದ ಮೇಲಂತೂ ಮತ್ತೆ ಪ್ರಶ್ನೆನೇ ಬರೋದಿಲ್ಲ. ಏಚ ಅನುಯಾಯಿನಸ್ತು ಯೇಷಾಂ ಅಂದರೆ ಈ ಮೇಲೆ ಹೇಳಿದೆಯಲ್ಲ, ಇಷ್ಟಕ್ಕೂ ಕೂಡ ಯಾವುದು ಅನುಸಾರವಾಗಿವೆಯೋ ಸರ್ವೇ ತೇಚ ಸದಾಗಮಾಹ. ಅದು ಯಾವುದಂತ ಕರಿಬೇಕು? ಅವನ್ನೆಲ್ಲ ಸದಾಗಮ ಅಂತಲೇ ತಿಳಿಬೇಕು. ಇದಕ್ಕೆ ವಿರುದ್ಧವಾಗಿದ್ದರೆ ಏನರ್ಥ? ದುರಾಗಮಾಹ ತದನ್ನೇ. ಅದನ್ನೇ ಅಂದರೆ ಇದಕ್ಕೆ ವಿರುದ್ಧವಾದದ್ದೆಲ್ಲ ದುರಾಗಮ. ಅದನ್ನು ಹೇಗೆ ಹೇಳಿದ್ದೀರಿ, ಯಾಕೆ ಹೇಳಿದ್ದೀರಿ ಅಂದರೆ ಅದನ್ನು ಓದ್ಬಿಟ್ಟು ದೇವರಿಲ್ಲ ಅಂತ ನಿಮಗೆ ತಿಳ್ಕೊಂಡ್ರೆ ಅದು ಹೇಳಿರೋದೇ ಹಾಗೆ, ಓದಬಾರ್ದವೆಲ್ಲ. ಚಾರ್ವಾಕಾದಿ ಮತಗಳು ಏನವೆಲ್ಲ ದುರಾಗಮಗಳು. ಆದ್ದರಿಂದ ಅದರಲ್ಲಿ ನಿಮಗೆ ದೇವ್ರ ವಿಷಯ ಗೊತ್ತಾಗೋದಿಲ್ಲ. ಆದ್ದರಿಂದ ತೈಹಿ ನಗ್ನೇಯ ಜನಾರ್ದನ, ಅವುಗಳಿಂದ ದೇವರೆಂದೂ ತಿಳಿಯಲು ಸಾಧ್ಯ ಇಲ್ಲ. ದೇವರನ್ನು ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಬೇರೆ ಆಗಮಗಳಿಂದ, ಸದಾಗಮಗಳಿಂದನೇ ಆಗಬೇಕು. ಜನಾರ್ದನ ಪದ ಉಪಯೋಗಿಸಿದರು. ಜನಾರ್ದನ ಅಂತ ಯಾಕೆ ಹೇಳಬೇಕಾಗಿತ್ತು? ವಿಷ್ಣು ನಾರಾಯಣ ಬೇಕಾದ ಶಬ್ದ ಇದೆ. ನಾವು ಲೌಕಿಕ ಪುಸ್ತಕ ಕೇಳಬೇಕಾದ್ರೆ ಏನು ಮಾಡಬೇಕು ಅಂದರೆ ಛಂದಸ್ಸಿಗೆ ಪದ ಸರಿ ಹೋಗುತ್ತೆ ಹಾಕಿದ್ದಾರೆ ಅಂತ ಹೇಳಿದ್ರು. ನಾರಾಯಣ ಹೊಂದೋದಿಲ್ಲ, ಜ್ಞೇಯೋ ನಾರಾಯಣ ಸರಿ ಬರೋದಿಲ್ಲ. ಅಕ್ಷರ ಬಂದರೂ ಕೂಡ ಲಯ ಹೋಗಿಬಿಡುತ್ತೆ, ಗೊತ್ತಾಯ್ತಾ? ಹಾಗಲ್ಲ, ಜ್ಞೇಯೋ ಜನಾರ್ದ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅದಕ್ಕೆ ಹೇಳಿದರು ಇದು ಕಾವ್ಯ. ಶಾಸ್ತ್ರದಲ್ಲಿ ಅಷ್ಟು ಸಾಲದು, ಅದಕ್ಕೆ ಸ್ಪೆಷಲ್ ಬರಬೇಕು. ಏನು ಸ್ಪೆಷಲ್ ಅಂದರೆ ಜನಾರ್ದನ ನಮ್ಮ ಅಲ್ಲ, ದುರ್ಜನರನ್ನು ನಾಶ ಮಾಡ್ತಾನೆ ಒಂದರ್ಥ, ನಮ್ಮ ಜನ್ಮಾದಿಗಳನ್ನ ನಾಶ ಮಾಡ್ತಾರೆ. ಉದ್ಧಾರ ಆಗಬೇಕು ನಾವು ಫಸ್ಟು. ಜನಾರ್ದನ ತಿಳಿದರೆ ಉದ್ಧಾರ ಆಗೋದಿಲ್ಲ ಅಂತ ಅರ್ಥ. ಜನಾರ್ದನ ಅಂತ ಕ್ಲಾಸ್ ಟೀಚರ್ ಸ್ಪೆಸಿಫಿಕ್ ಮೀನಿಂಗ್ ಇದೆ ಅದಕ್ಕೆ, ಹೊತ್ತಾನೆ. ಅದೇ ರೀತಿಯೇ ಜನಾರ್ದನ ಶಬ್ದ ಯಾತಕ್ಕೆ ಬೇಕು ಅಂದರೆ ನಜಾಯತೆ ಇತಿ ಜನಃ. ಜನಶಬ್ದಕ್ಕರ್ಥ ನಜಾಯತೆ ಇತಿ ಜನಃ, ಹುಟ್ಟಿಲ್ದವನು ಅಂತ ಅರ್ಥ. ಅರ್ಧನಃ ತನ್ನ ಭಕ್ತರ ಹುಟ್ಟನ್ನು ನಾಶ ಮಾಡ್ತಾನೆ ಅಂದರೆ ಮುಕ್ತಿ ಕೊಡ್ತಾನೆ, ಅದಕ್ಕೆ ಅರ್ಧನ. ನೀವು ತಿಳ್ಕೊಳ್ಳಿಲ್ಲ ಮುಕ್ತಿನೇ ಇಲ್ಲ ಬಿಡಿ. ಹಾಗೆ ಅದಕ್ಕೆ ಜನಾರ್ದನ ಎಂಬ ಪದ ಸ್ವಾರಸ್ಯ ಅಂದರೆ ದೇವರನ್ನು ತಿಳ್ಕೊಳ್ಳೋದ್ರೆ ಮುಕ್ತಿ ಇಲ್ಲ. ಅದಕ್ಕೆ ಓದಲೇಬೇಕೀಗ, ಸದಾಗಮ ಓದಲೇಬೇಕು, ದೇವರನ್ನು ತಿಳಿಯಲೇಬೇಕು. ಸುಮ್ಮನೆ ಕತೆ ಪುಸ್ತಕ ಓದಿದ್ರೆ ಲಾಸ್ ಏನಿಲ್ಲ ಅದರಿಂದ. ಇನ್ಫ್ಯಾಕ್ಟ್ ಗೇನೇ ಇದೆ ಅದರಲ್ಲಿ, ಲಾಸ್ ಇಲ್ಲಲ್ಲ ಗೇನಿದೆ. ಇದರಲ್ಲಿ ಹಾಗಲ್ಲ, ಟೆಕ್ಸ್ಟ್ ಬುಕ್ ಓದೋದಿಲ್ಲ, ಫೇಲ್ ಆಗ್ತಾನೆ ಅಷ್ಟೇ. ಜನಾರ್ದನ ಹಾಕ್ಲಿಕ್ಕೆ ಬರುತ್ತೆ. ನಮಗೆ ಅನಿಷ್ಟ ಹೋಗ್ಬೇಕು, ಮೊದಲು ಅನಿಷ್ಟ ಪರಿಹಾರ ಬದಲಾಗಬೇಕು. ಹುಟ್ಟೋದು ಅನಿಷ್ಟ, ಅದು ಪರಿಹಾರ ಬಿಟ್ಟು ಸರಿ. ಒಬ್ಬರು ಭಾರ ಹೊತ್ಕೊಂಡು ಬರ್ತಾನೆ ಅಂತ ತಿಳ್ಕೊಂಡೆ, ಅವ್ನು ಬಾಯಾರಿಕೆ ನೀರು ಕೊಟ್ಟು ಬಂದು ಇಳಿಸಿ ಭಾರ ಫಾಸ್ಟ್ ಇಳಿಸ್ತದೆ. ಅದು ಕುಡಿಯೋಕ್ಕೆ ಬರಲ್ಲ, ತಲೆಗೆ ಹೊತ್ತು ಹೇಗೆ ಕುಡಿಬೇಕು ಅವ್ನು ಪಾಪ, ಇಳಿಸ್ಬೇಕಾದ್ರೆ. ಅದಕ್ಕೆ ಅನಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿ ಎರಡಿರ್ಬೇಕು. ಅನಿಷ್ಟ ನಿವೃತ್ತಿ ಫಸ್ಟ್ ಅನಿಷ್ಟ ತೆಗೆದಾಕಿರಿ ಅಂತ ಹೇಳ್ತಾರೆ. ಯಾವನು ರೋಗಿ ಬಂದಿರ್ತಾನೆ ಆಫೀಸ್ಗೆ, ಆಸ್ಪತ್ರೆಗೆ ಬಂದಿರ್ತಾನೆ, ನೀವು ಒಳ್ಳೆ ಕೆಲಸ ಕೊಡಿಸಿ ಮೊದಲು ವಾಸಿ ಮಾಡಿ, ಅದು ಕೆಲಸ ಕೊಡಿಸೋದು ಆಮೇಲೆ ಒಟ್ಟು ವಾಸಿ ಮಾಡಿ. ಕೆಲಸ ಮಾಡಲಿಕ್ಕೆ ಏನು ಬೇಕು ಫಸ್ಟ್ ಅವನಿಗೆ? ಆರೋಗ್ಯ ಬೇಕು. ಅದು ಅನಿಷ್ಟ ನಿವೃತ್ತಿ ಫಸ್ಟ್ ಆಗಬೇಕು. ಅದಕ್ಕೆ ದುಃಖ ನಿವೃತ್ತಿ ಸುಖ ಪ್ರಾಪ್ತಿ ಆಗಬೇಕು. ಅದಕ್ಕೆ ಜನಾರ್ದನ ಶಬ್ದ ಉಪಯೋಗಿಸಿದರೆ ಸ್ವಾರಸ್ಯ ಬರುತ್ತೆ. ಅರ್ಥ ಆಯ್ತಾ? ಅಂದರೆ ಪ್ರಶ್ನೆ ಎಷ್ಟು ಕೇಳಿದ್ರೂ ಉತ್ತರ ಇರುತ್ತೆ ಅದರೊಳಗೆ. ಶಾಸ್ತ್ರದ ವೈಶಿಷ್ಟ್ಯ ಅದು, ಬರೀ ಕೊಂಡು ಹೋಗೋದಲ್ಲ, ಅದು ಸ್ಪಿರಿಟ್ ಗ್ರಾಸ್ಪ್ ಮಾಡಬೇಕು. ಏಚಾಯುನಾಯಿನಸ್ತೇಷಾಂ ಸರ್ವೇ ತೇಜ ಸದಾಗಮಃ.
ಇವಕ್ಕೇನು ಅನ್ಯಾಯಿಗಾಡಿಯಾಗಿವೆ ವಿಷ್ಣು ಸದಾಗಮಗಳು ದುರಾಗಮಃ ತದನ್ನೇಯೇ ತೈಹಿ ನಗ್ನೇಯೋ ಜನಾರ್ದನ. ಆ ದೇವರನ್ನು ತಿಳ್ಕೊ ಸಾಧ್ಯನೇ ಇಲ್ಲ. ಆದ್ದರಿಂದ ಸದಾಗಮ ಓದಲೇಬೇಕು. ದೇವರನ್ನು ತಿಳ್ಕೊ ಸದಾಗಮ ಓದಿದ್ರು ದೇವ್ರ ಬಗ್ಗೆ ಗೊತ್ತಾಗಲೇ ಇಲ್ಲ. ಹೋದರು ಬದರಿಗೆ ಅಲ್ಲಿ ಹೋಗಿ ಬಂದೆ ಅಂತ ಹೇಳಿದ್ರು. ನಾರಾಯಣ ದೇವರಿದ್ದಾರೆ ಗೊತ್ತೇ ಇಲ್ಲ ಅದಕ್ಕೆ ವೇಸ್ಟ್ ಆಗೋಯ್ತಾರೆ. ಮುಖ್ಯ ಇರೋದು ಯಾರಲ್ಲಿ? ಅದು ಹೋದ್ರೆ ಬದ್ರಿ ಯಾತ್ರೆ ಅಲ್ಲ, ಅದು ಬರೀ ಹಿಮ ನೋಡ್ಕೊಂಡು ಚಪ್ಪಾಳೆಗೆ ಬಂದುಬಿಟ್ಟ. ಆಮೇಲೆ ನೋಡಿ ಇಲ್ಲೇ ಇಲ್ಲ ಮೊದಲು ಅಯ್ಯೋ ಗೊತ್ತೇ ಇದ್ದಿಲ್ಲ ಹಂಗೆ ಅಂತ ಹೇಳ್ತಾನೆ. ಅದಕ್ಕೆ ವಿಷ್ಣುನ ತಿಳ್ಕೊಳ್ಳೋದೇ ಹೋದರೆ ಸದಾಗಮಗಳ ಬೆನಿಫಿಟ್ಟನ್ನು ತೊಗೊಂಡಂತೆ ಆಗಲಿಲ್ಲ. ಅದಕ್ಕೆ ನನ್ನ ಸ್ನಾನವೂ ಇಲ್ಲ. ಈಗಲೂ ಭಾಳ ಜನ ಮಾಡೋದು ಉಷ್ಣಕುಂಡದಲ್ಲೇ ಮಾಡೋದು. 199 ಪಾಲು ಜನ ಉಷ್ಣಕುಂಡದಲ್ಲಿ. ಇದನ್ನು ಕೆಲವರು ಮುಟ್ತಾರೆ, ಕೆಲವರು ಮುಟ್ಟಕ್ಕೂ ಹೋಗೋದಿಲ್ಲ. ಸರ್ಕಾರದ ಹತ್ರ ಎಲ್ಲ ನಿಶ್ಶಬ್ದ ನಿರ್ಜನ ಪ್ರದೇಶ ಇದ್ದಾಗಿರುತ್ತೆ, ಯಾರೂ ಹೋಗಲ್ಲ. ಅಕಸ್ಮಾತ್ ಯಾರೋ ಹೋದರೆ ಮಹಿಮೆ ಗೊತ್ತಿದ್ದರೆ ಅದು ಹೋಗ್ತಾರೆ, ಗಟ್ಟಿದೇರ ಮಾಡೋಗ್ತಾರೆ. ತಂಬಿಗೆಲ್ಲಿ ಹಾಕೊಳ್ಳೋರು ಕೆಲವರು, ದೂರದಿಂದ ಮುಟ್ಟೋದು ಕೆಲವರು, ಏನ ಅದನ್ನು ಮಾಡ್ತಾರೆ ಪಾಪ. ಏನೋ ಹೊತ್ತು ತಮ್ಮ ಕೈಲಾಸ ತಪ್ಪಂತಲ್ಲ, ಬಟ್ ಆ ಶಕ್ತಿ ಇಲ್ಲ ಅನ್ನೋದು ಒಪ್ಕೋಬೇಕಲ್ಲ. ಆಚಾರ ದೊಡ್ಡವರು ಅಂತಂದರೆ ನಮ್ಗೆ ಗೊತ್ತಾಗೋದಾಗ ಸ್ನಾನ ಮಾಡಲಿ ಬಿಡಲಿ, ಆಚಾರ ಮಾಡಿದ್ರು ತಿಳ್ಕೊಟ್ರು ಸಾಕಷ್ಟು ಪುಣ್ಯ ಬರುತ್ತೆ. ಅದು ಉದ್ಧಾರಾಯ ಸ್ಮರಣೆ ಕುಲಕೋಟಿ ಉದ್ಧರಣೆ ಆದ್ದರಿಂದ ಬೆನಿಫಿಟ್ ಇದೆ. ಅವರೇನು ಮಹಾ ಅಂತ ಹೋದರೆ ತಪ್ಪಾಗತ್ತೆ. ಜ್ಞೇಯ ಏತೈಹಿ ಸರಿ. ಹಾಗಿದ್ರೆ ಎಷ್ಟಾಗಮ ಇಟ್ಕೊಂಡು ಓದಕ್ಕೆ ಶುರು ಮಾಡಿದ್ವಿ, ತಿಳಿಯುತ್ತಾ? ದುರಾಗಮ ಬಿಟ್ಬಿಟ್ಟಿದ್ವಿ, ಸದಾಗಮನೇ ತೊಗೊಂಡು ಮಹಾಭಾರತನೇ ತೊಗೊಂಡಿದ್ವಿ ನಾವು, ಗೀತಾನೇ ತೊಗೊಂಡು ತಿಳಿಯುತ್ತಾ ಅಂತ ಕೇಳಿದರೆ ತಿಳಿಯುತ್ತೆ. ಪ್ರೊವೈಡೆಡ್ ಏತೈಹಿ ಸದಾಯುಕ್ತೈಹಿ, ಅದರಲ್ಲೇ ಇನ್ವಾಲ್ವ್ ಆಗಬೇಕು ನೀವು. ಆಗೊಂದು ದಿವಸ ಇನ್ನೊಂದು ದಿವಸ ಹೋದ್ರೆ ಏನು ಉಪಯೋಗ ಇಲ್ಲ. ಕಂಟಿನ್ಯೂಟಿ ಇರಬೇಕು ಅದರೊಳಗೆ. ಬದಿ ಕರ್ಕೊಂಡು ಹೋದ ಒಂದು ದಿವಸ ಎಲ್ಲೋ ಹೋದ ತುಪ್ಪರು ಒಂದು ವಾರ ನಿಲ್ಲಿಸ್ಬಿಟ್ಟ ಗೊತ್ತಾ. ಆಮೇಲೆ ಹಿರಿಯರು ಒಂದು ವಾರ ನಿಲ್ಲಿಸ್ಬಿಟ್ಟ. ಬದಿಗೆ ಬಿಟ್ಟದ್ದು ಯಾವಾಗ ಅವನಿಗೆ ಕಂಟಿನ್ಯೂಟಿ ಇಲ್ಲದೆ ಹೋದರೆ ಆಗೋದಿಲ್ಲ. ಎಷ್ಟು ನಿಲ್ಲಿಸ್ಬೇಕು ಅವನು ಆ್ಯಕ್ಚುಲಿ? ಮಿನಿಮಮ್ ಅಂದರೆ ಎಷ್ಟು? ಆಯಾಸ ಪರಿಹಾರ, ಉದ್ದೇಶ ಹಸಿವು ಹೋಗಬೇಕು, ಬುದ್ಧಿ ಅಷ್ಟೇ ಹೊರತು ಫುಲ್ ನಿಲ್ಲಿಸಿದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಸದಾಯುಕ್ತರು. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇತಪಿ ಗೋಚ, ಹಾಗಿರಬೇಕೆ ಹೊರತು ಇಲ್ಲದ ಹೊರಿಲ್ಲ. ರೆಗ್ಯುಲರ್ ಎಂಬ ತಾತ್ಪರ್ಯ. ಒಟ್ಟು ರೆಗ್ಯುಲರ್ ಆಗಿಲ್ಲದೆ ಹೋದರೆ ತಿಳಿಯೋದಿಲ್ಲ. ಭಕ್ತಿ ಮತ್ತು ಭಕ್ತಿ ಇರಬೇಕದರಲ್ಲಿ. ಇನ್ನು ಭಕ್ತಿನೇ ಇಲ್ಲ, ಓದ್ತಾನೆ, ಪಾಂಡಿತ್ಯ ಬಂದುಬಿಡುತ್ತದೆ, ಜ್ಞಾನ ಬರೋದಿಲ್ಲ. ಪಾಂಡಿತ್ಯ ಬೇರೆ, ಜ್ಞಾನ ಬೇರೆ. ಹೌದು ಲಂಚ ತೊಗೊಳ್ಬಾರ್ದು, ಪ್ರಮಾಣ ಕೊಡ್ತೀನಿ, ತಂಗೊಡು ತಂಗೊಡು, ಯಾಕೆ ಅವ್ನು ಇದಿಲ್ಲ, ತೊಗೋಬಾರ್ದಷ್ಟೇ, ಕಾಡಾಗಿ ತೊಗೋಬಾರ್ದು, ಈ ರೀತಿ ಯೋಚನೆ ಮಾಡ್ತಾರೆ ಹೊರತು ತೊಗೊಳ್ಳೇಬಾರ್ದು ಅಲ್ಲ. ಕಾಣಲಿ ಬಿಡಲಿ ಸಾಧ್ಯನೇ ಇಲ್ಲ. ಅದು ಜ್ಞಾನ. ಇದು ರೂಲ್ ಅಷ್ಟೇ. ರೋ ಆಲ್ ದಿ ರೂಲ್ಸ್ ಗೊತ್ತಾಯ್ತಾ? ಹೌ ಐ ನೋ ಹೌ ಟು ಬ್ರೇಕ್ ದೆಮ್ ಆಲ್ಸೋ. ಅದು ತಿಳ್ಕೊಂಡ್ರೆ ಆಗೋ ಹಾಗೆ. ಅದೆಲ್ಲ ಉಪಯೋಗ ಇಲ್ಲ. ದುಷ್ಟರಿಗೆ ರೂಲ್ಸು ಲಾಯರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ. ಇದು ವೈಲೇಟ್ ಮಾಡೋಕ್ಕೆ ಬರೋಲ್ಲ. ವೈಲೇಟ್ ಮಾಡ್ಬೇಕಾದ್ರೆ ಫಸ್ಟ್ ಏನಾಗಬೇಕು ಅವರಿಗೆ? ತಿಳ್ಕೊಬೇಕಾದ್ರೆ ಚೆನ್ನಾಗಿ ಸ್ಟಡಿ ಮಾಡಿಬಿಟ್ಟು ಆದಷ್ಟು ಸಿಗಬಾರ್ದು ಪ್ಲ್ಯಾನ್ ಮಾಡ್ತಾರೆ. ಅವ್ರು ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಸಿಕ್ಕೊಂಡು ಬಿಡಿಸ್ಕೊಂಡು ಹೋಗ್ಬಿಡ್ತಾರೆ ಆ ಕಡೆ ಸಿಕ್ಕೊಂಡು. ನೋಡಿ ಇರೋದ್ರ ಪ್ರಕಾರ ಮಾಡಿದ್ದೆ ನಾನು. ಎಲ್ಲ ಮಾಡಿರ್ತಾರೆ. ಪ್ಲಾನ್ ಬಿ ಪ್ಲಾನ್ ಸಿ ಎಲ್ಲ ರೆಡಿ ಇರ್ತಾರೆ. ಕೊನೆಗೂ ಸಿಕ್ಕರೆ ಏನು ಮಾಡಿ ಲಾಸ್ಟ್ ಸ್ಟೇಜ್ ಏನು ಮಾಡ್ಬೋದು ಅದೆಲ್ಲ ಗೊತ್ತಿರುತ್ತೆ. ಇವರೆಲ್ಲ ಇರ್ತಾರಲ್ಲ ಸೂಯಿಸೈಡ್ ಮಾಡಿದವರು, ಕೊನೆಗಳಿಗೆ ನುಂಗಿ ಬಿಡ್ತಾರೆ. ಮಾಡಿದ್ರು ಇಲ್ಲೇ ಮಾಡಿದ್ರಲ್ಲ ಅದನ್ನು ಲಾಸ್ಟ್ ಸ್ಟೇಜಲ್ಲಿ ಅಂತ ಸೈನೈಡ್ ತೊಗೊಂಡೋಗಿಬಿಡ್ತಾರೆ. ಲಾಸ್ಟ್ ಪ್ಲಾನ್ ಅದು. ಜ್ಞೇಯ ಏತೈಹಿ. ಅದಕ್ಕೇನೆ ತುಂಬ ಜನ ಅವ್ರು ಹಿಡಿಬೇಕಾದ್ರೆ ಭಾಳ ಯೋಚನೆ ಮಾಡ್ತಾರೆ. ಅವರಿಂದ ಉಪಯೋಗ ಆಗುತ್ತೆ ಅಂತ ಗೊತ್ತಾದರೆ ಆದಷ್ಟು ಅವ್ರು ಸಾಯಬಾರ್ದು, ಆ ರೀತಿ ಹಿಡಿತಾರೆ. ಬರೀ ಕೊಂದಾಕೋದು ಬೇರೆ, ಅದೊಂದು ಗ್ಯಾಂಗ್ ಇರುತ್ತೆ. ತಿಳ್ಕೊಬೇಕಾದ್ರೆ ಹಿಡಿಬೇಕು ಅವ್ರನ್ನ, ಹಿಡಿದು ಏನೋ ಮಾಡಿ ತಿಳ್ಕೊಬೇಕಲ್ಲ. ಅದು ತುಂಬ ಅಪೂರ್ವ. ಅದಕ್ಕೆ ಎಕ್ಸ್ಪರ್ಟೈಸ್ ಬೇಕು ಅದಕ್ಕೆಲ್ಲ. ಭಕ್ತಿ ಮಧ್ವ ಇವೆಲ್ಲ ಅರ್ಹತೆಗಳು. ಸದಾಯುಕ್ತೈಹಿ ಭಕ್ತಿಮಧ್ವಿ ಸುನಿಷ್ಠಿತೈಹಿ. ನಿಷ್ಠೆ ಇರಬೇಕಾದ್ರೆ 17ನೇ ಅಧ್ಯಾಯ 17ನೇ ಅಧ್ಯಾಯ ಭಗವದ್ಗೀತೆ ಬರುತ್ತಲ್ಲ, ಅದು ಬರಬೇಕು. ಆ ನಿಷ್ಠೆ ಇಲ್ಲ ಹೊರಗೆ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ನಿಷ್ಠಾವಂತರಾಗಬೇಕು ಅಂತ ಹೇಳೋದಿಲ್ಲ, ಆ ಕಮಿಟ್ಮೆಂಟ್ ಅಂತ ಅರ್ಥ. ರೆಗ್ಯುಲಾರಿಟಿ ಒಂದು, ಕಮಿಟ್ಮೆಂಟ್ ಒಂದು. ನಚ ಕೇವಲ ತರ್ಕೇಣ ನ ಅಕ್ಷಜೇನ ಕೇನಚಿತೆ. ಇಲ್ಲರಿ ದೇವ್ರ ವಿಷಯ ಬರೀ ಯುಕ್ತಿಯಿಂದನೇ ತಿಳಿತೀವಿ, ತರ್ಕದವರಿದ್ದಾರೆ ಬರೀ ಯುಕ್ತಿಯಿಂದನೇ ತಿಳಿತೀವಿ ಅಂತ ಹೋದರೆ ಸಾಧ್ಯನೇ ಇಲ್ಲ. ಗೆಸ್ ಮಾಡ್ಬೋದೇ ಹೊರತು ಅದು ಅಫರ್ಮ್ ಆಗಲ್ಲ. ಕನ್ಫರ್ಮ್ ಆಗ್ಲಿಕ್ಕೆ ಏನು ಬೇಕೋ? ಇವತ್ತು ಯಾವುದೋ ಊರಿಗೆ ಹೋಗಬೇಕಾಗಿದೆ, ನಾವು ಬೆಳಗ್ಗೆ 6 ಗಂಟೆಗೆ ಇರಬೇಕು, ಬಹುಶಃ 10 ಗಂಟೆ ಬಿಟ್ಟರೆ ಹೋಗ್ಬೋದು, ಸುಮಾರು 300 ಕಿಲೋಮೀಟ್ರ್ ಇದೆ. ಆದ್ದರಿಂದ ಅಷ್ಟಕ್ಕೆ ಹೋಗೋದಾಗ ಗೆಸ್ ಮಾಡ್ಕೊಂಡು ಹೋದ ಬಸ್ ಇರಲೇ ಏನು ಬೇಕಾಗಿಲ್ಲ. ಮೇ ಆರ್ ಮೇ ನಾಟ್ ಬಿ, ಇನ್ನೊಂದು ದೂರ ಇದೆ, ಬೇರೆ ಒಬ್ಬ ಹಾಸ್ತಿದೆ, 12ಕ್ಕೆ ಬಿಟ್ಟು 6ಕ್ಕೆ ಹೋಗ್ತಾನೆ, ಅದಕ್ಕೆ ಹೋಗ್ತಾನೆ. ಯಾಕೆ ನೀವು ಲೆಕ್ಕ ಹೆಚ್ಚು ಕಡಿಮೆ ಆಯ್ತಾರೆ. ಆಗಮ ಮುಖ್ಯ. ಆ ಈ ಪ್ರಾಬಬಿಲಿಟಿ ಅಷ್ಟೇ ಹೊರತೋದು. ಪ್ರಾಬಬಿಲಿಟಿ ಎಂಬ ಕನ್ಫರ್ಮೇಷನ್. ಈ ಮೇ ಕಮ್ ಅಂದರೆ ಈ ವಿಲ್ ಕಮ್ ಅಂತ ಅರ್ಥ ಆಗೋದಿಲ್ಲ. ಅದು ಜ್ಞಾನ ಅಂತ ಕರೆಯೋದಿಲ್ಲ. ನ ಅಕ್ಷಜೇನ ಕೇನಚಿತ್, ನ ಅಕ್ಷಜೇನ ನ ಕೇನಚಿತ್.
ಬರೀ ಕಣ್ಣಿಂದ ಸಾಧ್ಯ ಇಲ್ಲ, ಬರೀ ತರ್ಕದಿಂದ ಸಾಧ್ಯ ಇಲ್ಲ. ಪ್ರತ್ಯಕ್ಷಕ್ಕೂ ದೇವರು ಕಾಣೋದಿಲ್ಲ, ಯುಕ್ತಿಗೂ ಕಾಣೋದಿಲ್ಲ. ನಮಗೆಲ್ಲ ಆಗೋದಿಲ್ಲ ಬಿಡ್ರಿ, ಬೇರೆಯವರಿದ್ದಾರೆ ಅಂದರೆ ನಕೇನ ಚಿತ್, ಯಾರ ಕೈಲೂ ಸಾಧ್ಯ ಇಲ್ಲ. ಕೇವಲಾಗಮ ವಿಜ್ಞೇಯ, ಅದಕ್ಕೆ ಅರ್ಥ ಈಗ ಸದಾಗಮೈಕ ವಿಜ್ಞೇಯ ಅಂದರೆ ಕೇವಲಾಗಮ ವಿಜ್ಞೇಯ, ಆ ಪದಕ್ಕೆ ಅಲ್ಲೇ ಅರ್ಥ ಬಂತು. ಭಕ್ತೈರೇವ ನಚಾನ್ಯಥ, ಭಕ್ತರಿಗೆ ಹೊರತು ಬೇರೆಯವರಿಗಿಲ್ಲ. ಪಾಸ್ ಹೋಲ್ಡರ್ಸ್ಗೆ ಹೇಗೆ ಬಿಡ್ತಾರೋ ಹಾಗೆ ಭಕ್ತರು ಅಂದರೆ ಪಾಸ್ ಹೋಲ್ಡರ್ಸ್ ಇದ್ದಾಗ ಅವರಿಗೆ ಮಾತ್ರ ತಿಳಿಯುತ್ತೆ, ಬೇರೆಯವರಿಗೆ ತಿಳಿಯೋದಿಲ್ಲ. ಇತಿ ಬ್ರಹ್ಮಾಂಡೇ, ಇದು ಬ್ರಹ್ಮಾಂಡ ಪುರಾಣದ ವಾಕ್ಯ ಕೋಟ್ ಮಾಡಿದೆ. ಫಸ್ಟ್ ಇದು ಪೌರುಷೇಯ ವಾಕ್ಯ ಕೋಟ್ ಮಾಡಿದೆ, ಆಮೇಲೆ ತೈತರಿಯ ಶ್ರುತಿ ಕೋಟ್ ಮಾಡ್ತಾರೆ. ಸಾಮಾನ್ಯ ಶ್ರುತಿ ಸ್ಮೃತಿಗಳಲ್ಲಿ ಫಸ್ಟ್ ಜನರಲಿ ಕೋಟ್ ಮಾಡೋದು ಕೆಲವು ಸಲ ಶ್ರುತಿನ, ಆಮೇಲೆ ಸ್ಮೃತಿನ. ಆಚಾರ್ಯ ಉಲ್ಟಾಪಲ್ಟ ಮಾಡಿದ್ದಾರೆ. ಅದಕ್ಕೆ ಅಂದರೆ ಇದರೊಳಗೆ ಎಲ್ಲ ವಿಷಯ ಬಂದು ಹೋಗ್ಬಿಟ್ಟಿದೆ. ಅದರಲ್ಲಿ ವಿಷಯ ಇದೆ, ಡೀಟೇಲ್ಸ್ ಇದರಲ್ಲಿದೆ. ಇದು ತಿಳ್ಕೊಂಡು ಬಿಟ್ಟರೆ ಪ್ರಶ್ನೆ ಬರೋದಿಲ್ಲ. ಕೆಲಸ ಅದು ಕೋಟ್ ಮಾಡ್ತಾರೆ, ಆಮೇಲೆ ಇದ್ರ ಕೋಟ್ ಮಾಡ್ತಾರೆ. ಅಂದರೆ ಕೋಟ್ ಮಾಡಬೇಕಾದ್ರೂ ಕೂಡ ಹೇಗಿರಬೇಕು, ಅದಕ್ಕೊಂದು ಏನೋ ಕಾನ್ಸೆಪ್ಟ್ ಇರುತ್ತೆ. ಆ ಶಾಸ್ತ್ರದ ಕಾನ್ಸೆಪ್ಟೇ ಹಾಗೆ. ನೆನಪಿ ಬಂತು ಫಸ್ಟ್ ಅದ್ರ ಹೇಳಿಬಿಟ್ಟೆ, ಜ್ಞಾಪಕ ಆಯ್ತು ಅವೆಲ್ಲ ಹೇಳೋದಲ್ಲ, ಶಾಸ್ತ್ರದ ಉತ್ತರಗಳಾಗೋದಿಲ್ಲ. ಕೇವಲ ಆಗಮ ವಿಜ್ಞೇಯೋ ಭಕ್ತೈರೇವ ನಚಾನ್ಯಥಾ ಇತಿ ಬ್ರಹ್ಮಾಂಡೇ. ಶಾಸ್ತ್ರ ಓದಲಿಲ್ಲ, ದೇವ್ರನ್ನ ತಿಳ್ಕೊಳ್ಳಿಲ್ಲ, ಓದಿಲ್ಲ ತಿಳ್ಕೊಳ್ಳಿಲ್ಲ, ಮುಗಿದೋಯ್ತು. ಓದಿ ತಿಳ್ಕೊಳ್ಳಿಲ್ಲ ಅಂದರೆ ಇವಿಷ್ಟು ನಿನಗಿಲ್ಲ, ಅದೇ ತಿಳ್ಕೊಂಡಿಲ್ಲ ಅಷ್ಟೇ. ಅದಿದ್ದವ್ರಿಗೆ ಖಂಡಿತ ಆಗುತ್ತೆ. ಅದಕ್ಕೆ ಅದು ಹೇಳಿದ ವೇದನ ಅಪ್ರಮಾಣ ಅಂತ ಹೇಳ್ತೇನೆ, ಬೀಜ ಹೇಳಿದೆ ಫಲ ಕೊಡ್ತಾ ಇಲ್ಲ. ಯಾಕೆ ಇದು ಅಧಿಕಾರನೇ ಫಸ್ಟ್ ಇಲ್ಲ. ಅವ್ರು ಹೇಳಿದ್ರು ಅಧಿಕಾರನೇ ಇಲ್ಲ, ಅರ್ಹತೆಯೇ ಇಲ್ಲ ನಿನಗೆ, ಇಲ್ಲಿ ಹಾಗೆ ಅರ್ಥ ಆಗುತ್ತೆ. ನಾವೇದವೆನ್ಮನ್ನೋದು ಹೇಳಿದ ಅವನು. ನಾವು MBBS ಅಪ್ಲೈ ಮಾಡ್ತಾನೆ ಇದ್ದೀನಿ, 10 ವರ್ಷದ ಸೀಟೇ ಸಿಗ್ತಾ ಇಲ್ಲ, ವೇಸ್ಟ್ ಇವೆಲ್ಲ ಹಾಕಿಡಿ. ಏನು ಓದಿದ್ದೀನಿ, PUC ಓದಿದ್ದೀನಿ ಅಂತ ಹೇಳಲಿಲ್ಲ, ಪ್ರೈಮರಿ ಸ್ಕೂಲ್ ಓದಿದ್ದೀನಿ ಅಂತ ಹೇಳ್ತಾನೆ. ಅವ ಏನಂತ ಇನ್ನೂ ಕೋಟಿ ವರ್ಷ ಮಾಡಿದ್ರೆ ಸಿಗಲ್ಲ ನಿನಗೆ. ಯಾತಕ್ಕೆ ಎಲಿಜಿಬಿಲಿಟಿನೇ ಬಂದಿಲ್ಲ ನಿನಗೆ, ಗೊತ್ತಾಯ್ತಾ? ಇದೆಲ್ಲ ಯೋಚನೆ ಮಾಡಿದರೆ ಯಾವ ರೀತಿ ನೀವು ಅರ್ಥ ಮಾಡಬೇಕು, ಗ್ರಂಥ ತಿಳಿಬೇಕು. ಗೀತಾ ಓದಿದ್ರೆ ಒಳ್ಳೇದಾಗತ್ತೆ, ಓದಿ ಕತೆ ಪುಸ್ತಕ ಈಗ ಓದಿಬಿಟ್ರೆ ಒಳ್ಳೇದಾಗೋದಿಲ್ಲ. ಅರ್ಥ, ಗೌರವ, ನಿಷ್ಠೆ ಅವೆಲ್ಲ ಇರಬೇಕಾದ್ರೆ. ನಾವೇದವಿನ್ ಅಲ್ಲಿ ಹೋದ್ರೆ ಕಾಯಿನ ಹಾಕಿದ್ರೆ ಬೇಟ್ ತೋರಿಸುತ್ತೆ ಅಂತೇಳಿ ಕಾಯಿನ ಮೇಲೆ ಇಟ್ಕೊಂಡು ಕೂತ್ಕೊಂಡ. ಕಾಯಿನ ಹಾಕಬೇಕಲ್ಲ, ಇಟ್ಟು ಕೂತ್ಕೊಂಡ. ಹಾಕೋದಕ್ಕೆ ಪ್ರೊಸೀಜರ್ ಇಲ್ಲ. ಕೆಲಸ ಫೋನ್ನಲ್ಲಿ ಸುಮ್ಮನೆ ಹಾಕಬಾರ್ದು, ಡಯಲ್ ಟೋನ್ ನೋಡ್ತಾನೆ ಅವನು. ಇಲ್ಲದವ್ರು ಹಾಕಿದ್ರೆ ವೇಸ್ಟ್, ಸುಮ್ಮನೆ ಹಾಕ್ತಾ ಇರ್ತಾರೆ, ಹೋಗ್ತಾ ಅದು ಉಳಿದವ್ರು ಹಾಕ್ದಂತೆ ಆಗಿಬಿಡುತ್ತೆ. ಆಮೇಲೆ ಪ್ರೊಸೀಜರ್ ಮರ್ತು ಬಿಡ್ತಾರೆ. ಒಂದು ಮಾತು ಹೇಳಿದ್ರೆ ಮೆಕ್ಯಾನಿಕಲಿ ಫಾಲೋ ಮಾಡಬಾರ್ದು. ಗೀತೆ ಏನಾದರೂ ಇದೆ, ನಾನು ಪುಸ್ತಕ ಓದಿದ್ದೀನಿ, ಅರ್ಥ ಆಗಿಲ್ಲ, ಆದರೂ ಸರಿ ಇಲ್ಲ, ಇದು ದಡ್ರು ಅಂತ ಅರ್ಥ. ಸೇರಿಸ್ಕೊಂಡಿಯಾ, ಪದ ಕೇಳಿದೆಯಾ, ಇಲ್ಲ, ಎಲ್ಲೋ ಒಂದು ಪದ ಓದೋದು ಬೈದು ಬಿಡೋದು, ಅದೇ ರೀತಿ ಮಾಡ್ತಿರೋದು ಈಗಾಗಲೇ. ಯಾಕೆ ಇವತ್ತು MBBSಗೆ ಅಧಿಕಾರಕ್ಕೆ ಪ್ಯಾರಾಮೀಟರ್ ಇಲ್ಲ, ಇದಕ್ಕಿಲ್ವಾ? ಅದಕ್ಕೆ ಹೇಳಿದ್ದು ಸದಾಯುಕ್ತೈ ಭಕ್ತಿ ಮದ್ಭಿ ಸುನಿಶ್ಚಿತೈ, ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಅಂದರೆ ಆಗೋದಿಲ್ಲ, ದಿವಸ ಬರಬೇಕು ಅಂತ ಅರ್ಥ. ಗೊತ್ತಾಯ್ತಾ? ಏನೋ ಅಲ್ಲೇ ಪಂಜಿತ ಆಯ್ತು ಈಗ. ಕೇವಲ ಆಗ ನಾವೇದವಿನ್ಮನುತೆ ತಂ ಬೃಹಂತಂ ಸರ್ವಾನುಭೂಮಾತ್ಮಾನಂ ಸಾಂಪರಾಯೇ ಇತಿ ತೈತರೀಯ ಶ್ರುತಿ, ಆಮೇಲೆ ಕಠಶ್ರುತಿ, ಆಮೇಲೆ ಪಿಪ್ಪಲಾದ ಶ್ರುತಿ. ಅವಿಷ್ಟು ಕೂಡ ನಾಳೆ ನೋಡೋಣ. ಸರಿಯಾಗಿ ಓದಿದರೆ ಸಿಕ್ಕಾಬಟ್ಟಿ ಫೈನ್ ಇರುತ್ತೆ ಗ್ರಂಥಗಳು, ಒಂದು ಕೂಡ ಲಿಖಿಸಿ. ಅದೆಲ್ಲ ಜಯತೀರ್ಥರೊಬ್ಬರೇ ಕೆಲಸ ಮಾಡಿದ್ದು. ಪ್ರತಿ ಇದನ್ನು ಬರಿತಾ ಹೋಗಿದ್ದು ಭಾರಿ ವಿಶೇಷ ಅಂದರೆ ಅವರು ಅದೇನು ಎಷ್ಟು ಸಡನ್ನಾಗಿ ಚೇಂಜ್ ಆಗಿ ಎಷ್ಟು ಮಾಡಿ ಅದು ತಿಳ್ಕೊಂಡ್ರೆ ಸಾಕಾಗ್ತಿತ್ತು, ಬರ್ಕೊಳ್ಬೇಕು ಬರಲಿಲ್ಲ. ಅದು ಬರೀದೇ ಹೋಗಿದ್ದರೆ ಎಂಟೈರ್ ಇದು ಗ್ಯಾಪ್ ಬಂದು ಫುಲ್ ಗ್ಯಾಪ್ ಬಂದುಬಿಡ್ತಾಯಿದೆ. ಆ ಗ್ಯಾಪ್ ಇತ್ತು ಮೊದಲು ವೇದಾಂತ ಬಂತಲ್ಲ, ವೇದಾಂತ ಸಂತತ ಕೃತಾಂತ ರಸಂನ ವಿದ್ದ ಅಂತ ಹೇಳಿದ್ರಲ್ಲ, ಪ್ರಾಬ್ಲಮ್ ಹಾಗೆ ಉಳ್ಕೊಂಡ್ಬಿಡ್ತಿತ್ತು ಹೆಚ್ಚು ಕಡೆ. ಅದನ್ನು ಸಾಲ್ವ್ ಮಾಡಿದ್ದು ಅವರು.